Hallelujah. Good morning. ಎಲ್ಲರೂ ಎದ್ದುಕೊಂಡವರಾಗಿ ನಮ್ಮ ಭಕ್ತವೇದಗಳ ಯೆಶಾಯ 12ನೇ ಅಧ್ಯಾಯಕ್ಕೆ ಮುಚ್ಕೋಣ. everyone take our Bibles to Isaiah chapter 12. ಯೆಶಾಯನ ಗ್ರಂಥ 12ನೇ ಅಧ್ಯಾಯಕ್ಕೆ ನಾವು ಭಕ್ತವೇದಗಳ ತಿಳ್ಕೊಳ್ಳೋಣ. Let's Bible to Isaiah chapter 12. ಅಲ್ಲಿ 6 ವಚನಗಳಿವೆ. ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದೆ. We are going to read together Isaiah 12:1-6. ಯೆಶಾಯ 12ನೇ ಅಧ್ಯಾಯದ 1-6ನೇ ವಚನ ಎಲ್ಲರೂ ಸೇರಿ ಓದಿಕೊಳ್ಳೋಣ. ಬೇರೆ ಅದು ಸ್ತೋತ್ರ ಗೀತೆಯಾಗಿದೆ. ಅದನ್ನ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡುವಂತ ಈ ವಾಕ್ಯಗಳನ್ನ ಎಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. ಆ ದಿನದಲ್ಲಿ ನೀವು ಹೇಳುವುದೇನೆಂದರೆ, ಯೆಹೋವನೇ ನಾನು ಕಾರ್ಯಗಳು ನಮ್ಮ ಜೀವಿತ ಮಾಡಿದ್ದಾನೆ. ಎಲ್ಲಕ್ಕಿಂತ ದೊಡ್ಡದಾಗಿ ನಮಗೆ ರಕ್ಷಣೆ ಕೊಟ್ಟಿದ್ದಾನಲ್ಲ, ಅದು ಮಾತ್ರ ರಕ್ಷಣೆ ಪ್ರತಿಜ್ಞೆ ನಡೆಸ್ತಾ ಇದ್ದಾನಲ್ಲ, ಅದಕ್ಕೆ ನಾವು ಆತನಿಗೆ ಸ್ತೋತ್ರ ಮಾಡಬೇಕು. ಪ್ರಿಯರೇ, ನಾವು ಯಾವ ಒಂದು ಕಾಲ ರಕ್ಷಣೆ ಹೊಂದಿದ್ವಿ ಅಂತಲ್ಲ, ಈಗಲೂ ಸಹ ರಕ್ಷಣೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಪರಲೋಕ ಹೋಗುವಂತ ಮಕ್ಕಳಾಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನ ದೇವರಿಗೆ ಸ್ತೋತ್ರ ಮಾಡುವಂತೆ, ಹಾಡುಗಳನ್ನ ಹಾಡುವಂತೆ, ಆರಾಧನೆ ಮಾಡುವಂತೆ, ವಾಕ್ಯಗಳನ್ನ ಕೇಳುವಂತೆ, ಕಾರ್ಯಗಳನ್ನ ಕೊಡುವಂತೆ ನಾವೆಲ್ಲರೂ ನಮ್ಮ ತಗ್ಗಿಸಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನೆ, ಸರ್ವೋತ್ತಮನೇ, ಅಪಾಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ಪೋತಾಣ್ಯದಲ್ಲಿ ಏಸಪ್ಪ ನಿನ್ನ ಒಂದು ಮೇಜಿನ ಮುಂಭಾಗಕ್ಕೆ ಬರುವಂತೆ ನಮ್ಮನ್ನು ಕರ್ಕೊಂಡು ಬಂದಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ರಾಜಾದಿ ರಾಜನು, ನೀನು ಉನ್ನತನು, ಪರಿಶುದ್ಧನು ರಾಜ. ನೀನು ವಿಶೇಷವಾದ ಸಮಯದಲ್ಲಿ ಆರಾಧನೆಯಲ್ಲಿ ಕರ್ತನೆ ಪ್ರತಿಯೊಂದು ಭಾಗದಲ್ಲೂ ನಿನ್ನ ಮಕ್ಕಳನ್ನ ಆಶೀರ್ವದಿಸುವಂತ ದೇವನಾಗಿದ್ದು, ನಾವು ಆಡುವಂತ ಹಾಡುಗಳು, ಮಾಡುವಂತ ಕರ್ತನೆ ಸ್ತೋತ್ರಗಳು, ನಾವು ಮಾಡುವಂತ ಪ್ರಾರ್ಥನೆಗಳು, ಏಸಪ್ಪ ನಾವು ಕೊಡುವಂತ ವಾಕ್ಯಗಳು ಎಲ್ಲವೂ ಕರ್ತನೆ ನಿನಗೆ ಮೆಚ್ಚುಗೆ ಆಗಿರುವಂತೆ ಕಾರ್ಯಗಳನ್ನ ಮಾಡು. ನೀವು ನಿನ್ನ ಮಕ್ಕಳೊಟ್ಟಿಗಿದ್ದು ಕರ್ತನೆ ಹೌದು ರಾಜ, ಮಹಿಮೆ ಹೊಂದಿಕೊಳ್ಳುವಂತೆ ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲೂ ಸಂಪೂರ್ಣವಾಗಿ ಕರ್ತನೆ ನೀನೇ ರಾಜ, ನಿನ್ನ ಹತೋಟಿಗೆ ತೆಗೆದುಕೊಂಡು ನಿನ್ನ ಮಕ್ಕಳನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಒಳ್ಳೆಯ ಪಿತನೇ, ಒಂದು ಮಹಿಮೆಯ ವೇಗ
ಅದನ್ನು ನಮ್ಮಿಂದ ವರ್ಣಿಸಲು ಸಾಧ್ಯವಿಲ್ಲ, ಅದನ್ನು ನಾವು ವಿವರಿಸಲು ಆಗುವುದಿಲ್ಲ. ಅಂತಹ ಮಹಿಮೆ ಉಳ್ಳ ದೇವರು ಈ ದಿನ ನಮ್ಮ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿದ್ದಾನೆ ಎಂಬುದಾಗಿ ನಾವು ನೆನೆಸಿಕೊಳ್ಳುವುದಾದರೆ ಆತನನ್ನು ನಾವು ಸ್ತುತಿ ಮಾಡದೆ ಇರಲು ಸಾಧ್ಯವಿಲ್ಲ. ಈ ಮುಂಜಾನೆ ವೇಳೆ ಪರಿಶುದ್ಧ ಆತ್ಮನೇ ನಮ್ಮನ್ನು ನಡೆಸಿಕೊಡಲಿ ಎಂಬುದಾಗಿ ನಾವೆಲ್ಲರೂ ಬಾಯಿ ತೆಗೆದು ನಮ್ಮನ್ನು ಪರಿಶುದ್ಧಾತ್ಮನ ಕರಗಳಿಗೆ ಒಪ್ಪಿಸಿಕೊಡೋಣ. ಪರಿಶುದ್ಧನಾದ ನನ್ನ ದೇವರೇ, ಈ ಸಮಯದಲ್ಲಿ ಈ ಜಾಗದಲ್ಲಿ ಈ ಒಂದು ವೇಳೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ನೀನು ಕರೆದುಕೊಂಡು ಬಂದಂತ ಆರಿಸಿ ನಿನ್ನ ಸಮ್ಮುಖದಲ್ಲಿ ನಿಲ್ಲುವುದಕ್ಕಾಗಿ ನೀನು ಅರ್ಹತೆ ಉಳ್ಳವನಾಗಿ ಮಾಡಿದಂತ ನಮ್ಮನ್ನು ನಿನ್ನ ಪರಿಶುದ್ಧಾತ್ಮನ ಮಹಿಮೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದ. ಇದು ನಮ್ಮಿಂದ ಆಗದಯ್ಯ, ನೀನು ಮಾತ್ರ ಮಾಡಲು ಸಾಧ್ಯ. ಏಕೆಂದ್ರೆ ನಿನ್ನ ವೇದವಾಕ್ಯವು ಹೇಳುತ್ತದೆ, ನಾವು ತಿಂದರೂ ಕುಡಿದರೂ ಏನೇ ಮಾಡಿದರೂ ದೇವರ ಮಹಿಮೆಗಾಗಿ ಮಾಡಬೇಕು ಎಂಬುದಾಗಿ. ಈ ಸಮಯದಲ್ಲಿ ದೇವರೇ, ನಿನ್ನ ಮಕ್ಕಳ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಬಲವಾದಂತ ಮಹಿಮೆಯ ಶಕ್ತಿಯನ್ನು ಇಳಿಯ ಮಾಡಿ ನಿನ್ನ ಕೃಪೆಯಿಂದ ಈ ಒಂದು ಆರಾಧನೆಯನ್ನು ನಡೆಸುವ ಹಾಗೆ ನಮಗೆ ಬಲವನ್ನು, ಶಕ್ತಿಯನ್ನು ಅನುಗ್ರಹಿಸಿಕೊಡು. ದೇವರ ಆತ್ಮನೆ ನಮ್ಮ ಮಧ್ಯದಲ್ಲಿ ಸಂಚರಿಸುವ ಆತ್ಮನೆ, ನಮ್ಮನ್ನು ಮುನ್ನಡೆಸುವ ಆತ್ಮನೆ, ನಿನ್ನ ಕರಗಳಿಗೆ ಈ ಆರಾಧನೆಯನ್ನು ಒಪ್ಪಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂತುಕೊಂಡವರಾಗ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಈ ವಾಕ್ಯಗಳು ಈ ರೀತಿಯಾಗಿ ನಮಗೆ ಬೋಧಿಸುತ್ತದೆ. ಆ ವಾಕ್ಯವೆಂಬ ಆತನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದರು. ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವು ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗೆ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿ ತಾನು ಆತನೇ ತಿಳಿಯಪಡಿಸಿದನು. ಹೌದು ಪ್ರಿಯರೇ, ನಮ್ಮ ಆಸೆ, ನಮ್ಮ ಬಯಕೆ ಈ ಮುಂಜಾನೆ ವೇಳೆ ನಮ್ಮ ದೇವರಾದಂತಹ ಯೇಸು ಕ್ರಿಸ್ತನನ್ನು ಗಣಪಡಿಸುವುದಕ್ಕಾಗಿಯೇ ಈ ಸಮಯದಲ್ಲಿ ನಾವು ಆತನ ಮುಂಭಾಗದಲ್ಲಿ ಇದ್ದೇವೆ. ಆತನನ್ನು ಗಣಪಡಿಸುವಂತೆ ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವನ್ನು ಮೇಳಕ್ಕೆ ಎತ್ತುವುದೇ ಎಂಬ ಗೀತೆಯೊಂದಿಗೆ ಮತ್ತಷ್ಟು ಆತನನ್ನು ಗಣಪಡಿಸುವುದು. Thank you.
ಸರ್ವಶಕ್ತನಾದಂತ ನಿನ್ನ ನಾಮವನ್ನು ಮೇಳಕ್ಕೆತ್ತು. ಅಂತಹ ವಿಶೇಷವಾದಂತ ನಾಮ ನಮಗೆ ನೀನು ಪರಿಶುದ್ಧಾತ್ಮನ ಮುಖಾಂತರ ಪ್ರಕಟಗೊಳಿಸೋದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತಾರೆ. ಏನೂ ಇಲ್ಲದಂತ ನಮ್ಮನ್ನು ನೀನು ತಾನೇ ಕನಿಕರಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಮಹಿಮೆಯ ಸಿಂಹಾಸನದಲ್ಲಿ ಸದಾಕಾಲವೂ ಇರುವ ನನ್ನ ದೇವರಾದ ಕರ್ತನೆ, ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿಯೇ ನಾವು ನಿನ್ನ ಸಮ್ಮುಖದಲ್ಲಿ ನಿಂತಿದ್ದಾರೆ. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧನೆ ಮಾಡುವಂತೆ ಮಹಿಮೆಯ ದೇವ ನೀನೇ, ಮಹಾಪರಿಶುದ್ಧ ರಾಜ ನೀನೇ ಎಂಬ ಗೀತೆಯೊಂದಿಗೆ ಆತನನ್ನು ಮತ್ತಷ್ಟು ಘನಪಡಿಸೋಣ. Hallelujah. ಅಗಮ್ಯವಾದಂತ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುತ್ತಿರುವಂತಹ ನನ್ನ ಮಹೋನ್ನತನಾದ ದೇವನನ್ನು ಆರಾಧನೆ ಮಾಡುತ್ತಾ ಇದ್ದಾರೆ. ಆತನು ಮಹಿಮೆಯ ದೇವನು, ಆತನೇ ಮಹಿಮೆಯ ಅರಸನು, ಆತನೇ ಮಹಿಮೆಯಲ್ಲಿ ವಾಸಿಸುವ ಆತನು. ಆತನ ಮಹಿಮೆಯನ್ನು ಯೇಸು ಕ್ರಿಸ್ತನಲ್ಲಿ ಮಾತ್ರ ಜನರು ಕಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ದೇವರ ಮಹಿಮೆಯನ್ನು ಅವರು ಕಂಡರು ಎಂಬುದಾಗಿ ಬರೆಯಲ್ಪಟ್ಟಿದ್ದ ಪ್ರಿಯ ವಿಶ್ವಾಸಿಗಳಾದ ನಾವು ಸಹ ಆತನ ಮಹಿಮೆಯನ್ನು ಕಾಣುತ್ತಾರೆ. ಏಕೆಂದರೆ ವೇದವಾಕ್ಯವು ಹೇಳುತ್ತದೆ,
ಸೂರ್ಯನಾಗಲಿ ಚಂದ್ರನಾಗಲಿ ಇರುವುದಿಲ್ಲ. ಅದು ದೇವರ ಮಹಿಮೆಯೇ ಅಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೆ ಬೆಳಕು ಕೊಡುತ್ತದೆ ಎಂಬುದು. ಅಂತಹ ಮಹಿಮೆಯನ್ನು ಕಾಣುವುದಕ್ಕಾಗಿ ನಾವು ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಆ ನಿರೀಕ್ಷೆಯೊಂದಿಗೆ ನಾವು ದೇವರನ್ನು ಆರಾಧಿಸುವಂತೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿಂದ ಆರಾಧಿಸುವೆಂಬ ಗೀತೆಯೊಂದಿಗೆ ನಾವು ಮತ್ತಷ್ಟು ದೇವರನ್ನು ಗಣಪಡಿಸೋಣ.
ಪ್ರಾರ್ಥನೆಯೊಂದಿಗೆ ನಾವು ಆತನ ಸಮ್ಮುಖದಲ್ಲಿ ದೇವರಾತ್ಮನ ಸಹಾಯದಿಂದ ಆತನನ್ನು ಮಹಿಮೆ ಪಡಿಸುವಂತೆ, ಆತನನ್ನು ಘನಪಡಿಸುವಂತೆ, ಆತನ ನಾಮವನ್ನು ಮೇಳಕ್ಕೆತ್ತುವಂತೆ, ಮಹಿಮೆಯ ಅರಸನು, ಮಹಿಮೆಯ ರಾಜನು, ನಮ್ಮನ್ನು ಬಿಡುಗಡೆ ಮಾಡಿದ ಆತನು, ನಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದ ಆತನು, ತನ್ನ ಪರಿಶುದ್ಧವಾದ ರಕ್ತವನ್ನು ಕೊಟ್ಟು ನಮ್ಮನ್ನು ಶುದ್ಧಿಸಿದಂತ ಯೇಸು ಕ್ರಿಸ್ತನ ನಾಮವನ್ನು ನಾವು ಹೊಗಳಿ ಹಾಡಿ ಕೊಂಡಾಡ್ತಾ ಇದ್ದೇವೆ ಪ್ರಿಯ. ಅದು ಯೋಗ್ಯವಾದದ್ದು, ಅದು ಎಲ್ಲ ಸ್ತುತಿಗೂ ಘನತೆಗೂ ಮಹಿಮೆಗೂ ಅದು ಯೋಗ್ಯವಾದದ್ದು. ಅಂತಹ ವಿಶೇಷವಾದ ನಾಮ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪರಲೋಕದಲ್ಲಿ ಮಾತ್ರವಲ್ಲ, ಭೂಲೋಕದಲ್ಲಿಯೂ ಸಹ ಆತನು ಪರಿಶುದ್ಧನೆ, ಆತನು ಪರಿಶುದ್ಧನೆ. ಆತನಲ್ಲಿ ಒಬ್ಬರೂ ಸಹ ತಪ್ಪು ಕಂಡುಹಿಡಿಯಲು ಸಾಧ್ಯವೇ ಇರಲಿಲ್ಲ. ಆತನು ನೀತಿವಂತನೆ. ಇದು ನಮಗಾಗಿ ಭೂಲೋಕಕ್ಕೆ ಬಂದ ಆತನು. ಮನುಷ್ಯನಿಗೂ ದೇವರಿಗೂ ಮಧ್ಯಸ್ಥನು ಒಬ್ಬನಿದ್ದಾನೆ ಎಂದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಆತನನ್ನು ಹೊರತುಪಡಿಸಿ ಬೇರೆ ಇನ್ಯಾರೂ ಇಲ್ಲ. ಅದರಿಂದಲೇ ತಂದೆಯಾದ ದೇವರ ಆ ಒಂದು ಮಹಿಮೆಯನ್ನು ನಾವು ಯೇಸು ಕ್ರಿಸ್ತನಲ್ಲಿ ಮಾತ್ರ ಕಾಣಲು ಸಾಧ್ಯ. ಯೇಸು ಕ್ರಿಸ್ತನಿಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆರಾಧನೆ ನಾವು ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಸಂಪೂರ್ಣವಾಗಿ ನಾವು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಈ ಮುಂಚಾನೆ ವೇಳೆ ದೇವರೇ, ಆರಾಧನೆಯಲ್ಲಿ ನಾನು ನಿಂತಿದ್ದೇನೆ. ಇದು ನನ್ನ ಬಲದಿಂದ ಅಲ್ಲ, ನೀನು ನನ್ನನ್ನು ಕರೆದು ಶುದ್ಧಿ ಮಾಡಿದ್ದರಿಂದ, ನೀನು ನನಗೆ ದೇವರ ಆತ್ಮನನ್ನು ಕಳಿಸಿಕೊಟ್ಟಿದ್ದರಿಂದ, ನೀನು ನನಗೆ ಬಲ ಕೊಟ್ಟಿದ್ದರಿಂದ, ನೀನು ನನಗೆ ಜ್ಞಾನ ಕೊಟ್ಟಿದ್ದರಿಂದ, ನಿನ್ನನ್ನು ಸ್ತುತಿಸುವುದಕ್ಕೆ ನಿನ್ನ ವಾಕ್ಯಗಳ ಆ ರಹಸ್ಯವನ್ನು ನನಗೆ ತಿಳಿಸಿದ್ದರಿಂದ ನಾನು ನಿನ್ನನ್ನು ಸ್ತುತಿಸುತ್ತೇನೆ, ಆರಾಧಿಸುತ್ತೇನೆ ಎಂಬ ನಂಬಿಕೆ ಮತ್ತು ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ಸಮರ್ಪಿಸಿ ನಾವು ಆರಾಧನೆ ಮಾಡುತ್ತಾ ಇದ್ದೇವೆ. ಈ ದಿನದಲ್ಲಿ ದೇವರು ನಮಗೆ ಕೊಟ್ಟಂತ ಈ ಆರಾಧನೆಯ ಸಮಯ ಅದು ಅತಿ ಅಮೂಲ್ಯವಾದದ್ದು. ಅದು ತೋರ್ಪಡಿಕೆಗಾಗಿ ಮಾಡುವಂಥದ್ದಲ್ಲ, ಯಾರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವಂಥದ್ದಲ್ಲ. ಸಭೆಯಲ್ಲಿ ನಾವು ಯಾರನ್ನು ಮೆಚ್ಚಿಸುವುದಕ್ಕಾಗಿ ಕಾರ್ಯಗಳನ್ನು ಮಾಡುತ್ತಾ ಅಲ್ಲ ಪ್ರಿಯರೇ. ನಾವು ನನ್ನ ದೇವರಾದಂಥ ಕರ್ತನಿಗೆ ಮಹಿಮೆಗೋಸ್ಕರ ಮಾಡುತ್ತಾ ಇದ್ದಾರೆ. ಏಕೆಂದರೆ ಆತನು ನಮ್ಮನ್ನು ಕರೆದಿದ್ದಾನೆ. ಏನು ಇಲ್ಲದಂತ ನಮ್ಮನ್ನು, ಹುಲ್ಲಿಗೆ ಸಮಾನರಾದಂತ ನಮ್ಮನ್ನು, ನರ ಪ್ರಾಣಿಗಳಾದ ನಮ್ಮನ್ನು ಆತನು ಕರೆದಿದ್ದಾನೆ ಎಂಬುದಾಗಿ ನಾವು ಒಂದು ವೇಳೆ ನೆನೆಸುವುದಾದರೆ, ಅದಕ್ಕೆ ನಾವು ನಮ್ಮನ್ನೇ ಸಮರ್ಪಿಸಿದರೂ ಸಾಧ್ಯವಿಲ್ಲ, ಎಲ್ಲವನ್ನೂ ಕೊಟ್ಟರೂ ಸಾಧ್ಯವಿಲ್ಲ. ಆತನ ಕೃಪೆ ಮಾತ್ರ ನಮ್ಮನ್ನು ಕಾಪಾಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಮೌನದಿಂದ ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ದೇವರ ಆರಾಧನೆಯಲ್ಲಿ ಒಪ್ಪಿಸಿಕೊಂಡಂತ ಪ್ರತಿ ಒಬ್ಬೊಬ್ಬರ ಹೃದಯಗಳು ನೀನು ಮಾತ್ರ ಕಾಣಲು ಸಾಧ್ಯ. ಮನುಷ್ಯನ ಹೊರಗಿನ ಮತ್ತು ಒಳಗಿನ ಭಾವನೆಗಳನ್ನು, ಹೃದಯದ ಆಲೋಚನೆಗಳನ್ನು ಬಲ್ಲಾದರೂ ನೀನೊಬ್ಬನೇ. ಈ ಮುಂಚಾನೆ ವೇಳೆ ನಮ್ಮ ಮಧ್ಯದಲ್ಲಿ ಆರಾಧನೆಯಲ್ಲಿ ನಿತ್ಯ ನಿರಂತರವಿರುವ ದೇವರೇ, ನಿನಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದಾರೆ. ನೀನು ಪರಿಶುದ್ಧನೆ, ಪರಿಶುದ್ಧನೆ, ಪರಿಶುದ್ಧನೆ ಎಂಬುದಾಗಿ ನಮ್ಮ ಹೃದಯಗಳಿಂದ ನಿಮ್ಮನ್ನು ಘೋಷಿಸುತ್ತಾ ಇದ್ದಾರೆ. ನಮ್ಮ ಮನಸ್ಸಿನಿಂದ ನಿಮಗೆ ನಾವು ಸ್ತುತಿ ಮಾಡುತ್ತಾರೆ. ಇದು ನಿನ್ನನ್ನು ಸ್ತುತಿಸುವುದೇ ನಮ್ಮ ಭಾಗ್ಯವಯ್ಯ, ನಿನ್ನನ್ನು ಹಾಡಿ ಹೊಗಳುವುದೇ ನಮಗೆ ಭಾಗ್ಯವಯ್ಯ. ಏಕೆಂದರೆ ನಿನ್ನಲ್ಲಿ ಭರವಸೆ ಇಟ್ಟ ಪ್ರತಿಯೊಬ್ಬ ಮನುಷ್ಯನು ಭಾಗ್ಯವಂತನೇ. ನಿನ್ನನ್ನೇ ನಂಬಿ ಜೀವಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಭಾಗ್ಯವಂತನೇ. ಈ ಮುಂಜಾನೆ ವೇಳೆ ಒಪ್ಪಿಸಿಕೊಟ್ಟಂತ ಪ್ರತಿ ಒಂದೊಂದು ಆತ್ಮಗಳು ದೇವರ ಬಲಪಡುವಂತೆ ಸಹಾಯ ಮಾಡಿ. ನಿನ್ನ ಸಮ್ಮುಖದಲ್ಲಿ ನಿಲ್ಲಲ್ಪಟ್ಟಂತ ಪ್ರತಿ ಒಂದೊಂದು ಆತ್ಮಗಳು ತುಂಬಿಸಲ್ಪಡುವಂತೆ ಸಹಾಯ ಮಾಡಿ. ಇದು ಆರಾಧನೆಗಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟಂತ ಪ್ರತಿಯೊಂದೊಂದು ಆತ್ಮಗಳು ದೇವರ ನಿನ್ನ ಮುಂಭಾಗದಲ್ಲಿ ಸಂತೋಷಪಡಲಿ. ಈ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಯಾವುದೊಂದು ಸಹ ನಮಗೆ ಅಡ್ಡಿಯಾಗಿರಬಾರದು. ನಾನು ಮತ್ತು ನನ್ನ ದೇವರು, ಈ ಮುಂಜಾನೆ ವೇಳೆ ನಾನು ಮತ್ತು ನನ್ನ ದೇವರು, ನಾನು ಮತ್ತು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ನಾನು ಮತ್ತು ನನ್ನ ಪರಿಶುದ್ಧನು, ಅದನ್ನು ಹೊರತುಪಡಿಸಿ ಈ ಆರಾಧನೆಯಲ್ಲಿ ಇನ್ನೇನು ನಿಲ್ಲಬಾರದು. ಎಲ್ಲವನ್ನು ತೆಗೆದು ಹಾಕಿ ದೇವರ ಸಮ್ಮುಖಕ್ಕಿಂತ
ಅತಿ ಹೆಚ್ಚಾದಂತಹ ಸಂತೋಷವುಳ್ಳದಾದಂತಹ ಇದು ಮಹಿಮೆ ಉಳ್ಳದಾದಂತಹ ಕಾರ್ಯ ಮತ್ತೊಂದಿಲ್ಲ ಪ್ರಿಯರ. ಒಪ್ಪಿಸಿಕೊಳ್ಳೋಣ ಪ್ರಿಯರ. Hallelujah. Thank you, Jesus. Thank you, Lord Father. Thank you, Jesus. ಅತಿ ಶ್ರೇಷ್ಠವಾದ ನಿಗ್ರಹದಿಂದ ನನ್ನನ್ನು ಬಿಡಿಸಿದೆ. ಅತಿ ಶ್ರೇಷ್ಠವಾದ ನಿಗ್ರಹದಿಂದ ನನ್ನನ್ನು ಬಿಡಿಸಿದೆ. ಅರಸನಾಗಿ ರಾಜನಾಗಿ ನಿನಗೆಂದೇ ಆರಿಸಿದೆ.
ನನಗಾಗಿ ಜಡಿಯಲ್ಪಟ್ಟು ನನಗಾಗಿ ಜಜ್ಜಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ನೀನು ನಮಗೆ ತೋರಿಸಿದಂತ ಮಹಿಮೆ, ನೀನು ನಮಗೆ ತೋರಿಸಿದಂತ ಮಮತೆ, ನೀನು ನಮಗೆ ತೋರಿಸಿದಂತ ಆ ದಯೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಎಲ್ಲರೂ ಬಾಯಿ ತೆಗೆದು ದೇವರನ್ನು ಒಮ್ಮೆ ಒಂದೇ ಸ್ವರದಿಂದ ನಾವೆಲ್ಲರೂ ಸೇರಿ ಆತನನ್ನು ಸ್ತುತಿ ಮಾಡೋಣ. ನಿನ್ನ ಅತಿ ಶ್ರೇಷ್ಠವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದ ನಿನಗಾಗಿ ನಮ್ಮನ್ನು ಯಾಚಕರನ್ನಾಗಿ ಆರಿಸಿಕೊಂಡಿಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇದು ನೀನೊಂದಿಗೆ ಜೀವಿಸುವುದಕ್ಕಾಗಿ ನಿನ್ನ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಸ್ಥಾನ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಪರಲೋಕದ ಆ ದ್ವಾರಗಳನ್ನು ನಮಗಾಗಿ ತೆರೆದಿಟ್ಟದಕ್ಕಾಗಿ ಸ್ತೋತ್ರ. ನಿನ್ನೊಂದಿಗೆ ನಮ್ಮನ್ನು ನೀನು ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಪರಲೋಕ ಸಂತಾನದವರೊಂದಿಗೆ ನಮ್ಮನ್ನು ಗುರುತಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಕೈಬಿಡದೆ ನಮ್ಮನ್ನು ಕಾಯುವಂತ ದೇವರೇ ನಿನಗೆ ಸ್ತೋತ್ರ. ಸದಾಕಾಲವು ನಮ್ಮೊಂದಿಗೆ ಇರುವಾಗಲೇ ನಿನಗೆ ಸ್ತೋತ್ರ. ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಜೊತೆಗಿರುವಾಗಲೇ ನಿನಗೆ ಸ್ತೋತ್ರ. ನೀನೇ ನಮ್ಮೊಂದಿಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. Made
ದಾರಿಯನ್ನು ತೋರಿಸು. ನಿನ್ನ ಸತ್ಯ ಅನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ಪರಿಶುದ್ಧನಾದ ನನ್ನ ದೇವರೇ, ಈ ಮುಂಜಾನೆ ವೇಳೆಗಾಗಿ ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳಾದ ನಮಗೆ ನಿನ್ನ ಆತ್ಮದಿಂದ ಸಹಾಯ ಮಾಡಿ ಆರಾಧಿಸುವುದಕ್ಕೆ ಬಲ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ಮಹಾಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ತಂದೆ. ನಾವು ನಿಂತಿರುವಂತೆ ನಮ್ಮ ಸ್ಥಳೀಕರಣ ಯೋಹಾನ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಹೋಗೋಣ. As we are standing, let's turn over to Gospel according to John chapter 8. 12th verse, 12ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. Let's read together the 12th verse of John chapter 8. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸತ್ಯ ದೇವರನ್ನು ತೆಗೆದುಕೊಳ್ಳಿ. ಯೇಸು ಕ್ರಿಸ್ತನಿಗೆ ದೇವರು ನಮ್ಮನ್ನ ಆತನ ಬೆಳಕಿನ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯಕ್ಕಾಗಿ ದೇವರನ್ನ ಆಶೀರ್ವದಿಸಿ ಎಲ್ಲರೂ ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಮತ್ತು ಸಂಡೇ ಸ್ಕೂಲ್ ಹೋಗಬೇಕಾದ್ರೆ ನಾನು
ನಮ್ಮನ್ನು ತಿರುಗಿ ಕರ್ಕೊಂಡು ಹೋಗೋದಕ್ಕಾಗಿ ಬರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರ ನಾನು ಸ್ವಾಗತ ಮಾಡುವವರಾಗಿದ್ದೇನೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ತವರು ಮದುವೆ ದಿನ ಆಚರಿಸಿಕೊಳ್ಳುವುದಾದ ದಯವಿಟ್ಟು ನಿಂತ್ಕೊಳ್ಳಿ. ನಾನು ನಿಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. celebrating the birthday, building anniversaries, please stand up. ಯಾರ್ದು ನಿಮ್ಮದು? ನಿಮ್ಮದು ವೆಡ್ಡಿಂಗ್ ಆನಿವರ್ಸರಿ, ಜೀನಿದು ಬರ್ತಾರೆ, ರಮೇಶ್ ಬಾಬುದು ಬರ್ತಾರೆ, ರಿಯಾನಾ ಬರ್ತಾರೆ, ವಿಜಯ್ ಬರ್ತಾರೆ, ವಿಡಿಯಾ ಬರ್ತಾರೆ, ಉದಯ್ ಬರ್ತಾರೆ, ಕಿಯಾರದು ಬರ್ತಾರೆ. ನೀವು ಕೂತ್ಕೊಳ್ಳಿ ಸಿಸ್ಟರ್, ಪ್ರಾರ್ಥನೆ ಮಾಡಿ. ಪರಿಶುದ್ಧನೇ ಅಪಾದಿತನೇ ಒಂದು ಸಮಯಕ್ಕಾಗಿ ಸಮಯದಲ್ಲಿ ನಿನ್ನ ಮುಂದೆ ಎದ್ದು ನಿಂತಿರುವಂತಹ ಈ ಪ್ರತಿಯೊಂದು ಮಕ್ಕಳನ್ನು ಒಪ್ಪಿಸಿಕೊಳ್ಳುತ್ತೆ. ಹೃದಯವೆಲ್ಲ ನೀನಾಗಿದ್ದೀ ರಾಜ. ಸಪ ಕಾದ ವರ್ಷವೆಲ್ಲ ಕಾಯ್ದಂತಹ ಅದ್ಭುತನ ಅತಿಶಯ ದೇವ ನೀನು ರಾಜ. ಆ ಮಕ್ಕಳು ಅನೇಕ ಸಾರಿ ನೆನೆಸದಂತ ಅನೇಕ ಕಾರ್ಯಗಳನ್ನ ಮಕ್ಕಳ ಜೀವಿತ ಮಾಡಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಅವನು ಬಲ್ಲಾತನಾಗಿದ್ದೀಯಲ್ಲ ರಾಜ. ಅವರ ಅವನಿಯದ ಭಾರವನ್ನು ಹೊತ್ತಂತ ದೇವ ನೀನು ಏಸಪ್ಪ. ಇಮ್ಯಾನ್ಯುಯಲನಾಗಿದ್ದು ಎಬಿನೇಜರನಾಗಿದ್ದ ಮಕ್ಕಳೊಟ್ಟಿಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ನೂತನ ವರ್ಷದಲ್ಲೂ ಸಹ ಕರ್ತನೇ ಈ ಮಕ್ಕಳಿಗೆ ಬೇಕಾದಂತ ಆರೋಗ್ಯ, ಬಲ, ಜ್ಞಾನ ಅಪ್ಪ ನೀನೇ ಒದಗಿಸಿಕೊಟ್ಟು ನಡೆಸಿಕೊಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಈ ವರ್ಷದಲ್ಲೂ ಆ ಮಕ್ಕಳು ನಿನ್ನಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೋ ಹೌದು ಏಸಪ್ಪ. ಇನ್ನು ಕರ್ತನೆ ಯಾವೆಲ್ಲ ಕಾರ್ಯಗಳನ್ನ ಮಾಡಿ ನಿನ್ನ ಮಹಿಮೆ ಆಗಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಬೇಕಂತ ನಿನ್ನ ಕೃಪೆಯನ್ನ ಬಲವನ್ನ ಕೊಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ನೀನು ಕರೆದಾತ ನಂಬಿಗಸ್ತನಾಗಿದ್ದಿ, ಮನುಷ್ಯ ನೋಡುತ್ತಾರೆ, ನೀನಾದರೂ ಅಂತರಂಗವನ್ನು ಬಲ್ಲಂತ ದೇವನಾಗಿದ್ದಿ ರಾಜ. ಆ ಮಕ್ಕಳು ಕರೆದಾತ ನೀನು ಏಸಪ್ಪ ನಿನ್ನ ಒಂದು ರಕ್ಷಣೆಯಲ್ಲಿ ನಡೆಸು, ನಿನ್ನ ಮಾರ್ಗದಲ್ಲಿ ನಡೆಸು. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿಸುವಂತ ಮಕ್ಕಳಾಗಿ, ನಿನ್ನ ವಾಕ್ಯದ ನೆಲೆಗೊಂಡು ನಿಲ್ಲುವಂತ ಮಕ್ಕಳಾಗಿ ಮಾರ್ಪಡಿಸು ದೇವ. ಹೌದು ರಾಜ, ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕುವಂತ ಮಕ್ಕಳಾಗಿ ಮಾರ್ಪಡಿಸು. ಕರ್ತನೇ, ರಾಜನೇ, ಒಡೆಯನೇ, ನೀನು ಎಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ಮಕ್ಕಳನ್ನ ಏಸಪ್ಪ. ಈ ಮಕ್ಕಳೆಲ್ಲರನ್ನ ಬರಲಾತ ನೀನೇ ಆಗಿದ್ದಿ. ಬೇಕಾಂತ ಆ ಮಕ್ಕಳಿಗೆ ಬೇಕಾಂತ ಆಶೀರ್ವಾದಗಳನ್ನು ಒದಗಿಸಿಕೊಡು. ನೀನೇ ಮಕ್ಕಳಿಗೆ ನಡೆಸಿಕೊಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಅದೇ ಕರ್ತನೆ, ನಾವು ಕೊಟ್ಟಿರುವಂತಹ ಕಾಣಿಯ ದಶಮ ಭಾಗಗಳ ಆಶೀರ್ವದಿಸು. ಕೊಟ್ಟಿರುವಂತಹ ಪ್ರತಿಯೊಬ್ಬರು ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ, ವಿಶೇಷವಾಗಿ ಯಾವ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಬೀಳದಂತೆ ಏಸಪ್ಪ ಜ್ಞಾನ ಕೊಟ್ಟು ನಡೆಸು ರಾಜ. ನೀನು ಕೊಡುವಂತ ಆದಾಯದ ನಿನಗೆ ಕೊಡುವಂತೆ, ಅದು ಮಾತ್ರವಲ್ಲ ಏಸಪ್ಪ ಬೇಕಾಂತ ಹೌದು ರಾಜ, ಯಾವ ರೀತಿಯಾಗಿ ಹಣವನ್ನು ಉಪಯೋಗಿಸಬೇಕೆಂಬ ಜ್ಞಾನವನ್ನ ಕೊಟ್ಟು ನಡೆಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನಪ್ಪ. ನೀನು ಆಶೀರ್ವದಿಸು, ನಡೆಸಿಕೊಡು ಅಪ್ಪ. ಈ ಕಾಣಿಕೆ ದಶಮ ಭಾಗಗಳು ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನ ಮಾಡು. ಮತ್ತೊಂದಾವರ್ತಿ ಎಲ್ಲಾ ವಿಜ್ಞಾಪನೆಯನ್ನು ಪಾಸನೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯರ್ತೇನೆ. ಈ ದಿನ ನಾವು ವಿಶೇಷವಾದ ಒಂದು ದಿನವಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಯಾವ್ದು ವಿಶೇಷವಾದ ಒಂದು ದಿನ? ಅರ್ಪಣಾ ಭೋಜನ. ಕಮ್ಯುನಿಯನ್ ತೆಗೆದುಕೊಳ್ಳುವಂಥದ್ದು ಅದು ಒಂದು ವಿಶೇಷವಾದ ದಿನವಾಗಿ ನಾವು ನೋಡುವವರಾಗಿದ್ದೇವೆ. ಅನೌನ್ಸ್ಮೆಂಟ್ ನೋಡ್ಕೊಳ್ಬಿಡೋಣ. ಸ್ಯಾಟರ್ಡೇಸ್ ನಮಗೆ ಸಾಯಂಕಾಲ 6ರಿಂದ 8 ಗಂಟೆಗೆ ಸಾಂಗ್ ಪ್ರಾಕ್ಟೀಸ್ ಇರುತ್ತೆ. ಭಾನುವಾರ ಆರಾಧನೆಗಾಗಿ ಪ್ರಿಪೇರ್ ಆಗುವುದಕ್ಕಾಗಿ ಆ ಒಂದು ಆರಾಧನೆ ನಡೆಸುವಂತವರು, ಆಡುವಂತವರು ಬಂದು ಪ್ರಾಕ್ಟೀಸ್ ಮಾಡಬೇಕು ನಾವು ಕೇಳ್ಕೊಳ್ತೇವೆ. ನೆಕ್ಸ್ಟ್ ಸಂಡೇ ಅಂದ್ರೆ ಭಾನುವಾರ, ಮುಂದಿನ ಭಾನುವಾರ ಬೆಳೆ 8 ನಮಗೆ ನಮ್ಮ ಸಭೆಯಲ್ಲಿ ಆರಾಧನೆ ಇರ್ತದೆ, ಕನ್ನಡ ಆರಾಧನೆ. ಅದ ನಂತರ ಸಭೆ ಆದ ನಂತರ ಒಂದು ಚಿಕ್ಕ ಬದಲಾವಣೆ ಇದೆ. ನಾವು ನೆಕ್ಸ್ಟ್ ವೀಕ್ ಯೂತ್ ಮೀಟಿಂಗ್ ಮಾಡುವವರಾಗಿದ್ದೇವೆ. ಯವನಸ್ತರ ಕೂಟ ಇದೆ. ಯಾಕೆ ಅಂದ್ರೆ ನಮ್ಮೊಂದು NYI ನಾಸರಿ ಯೂತ್ ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್ ವಿಜಯ್ ಬಲೋರ ಅನ್ನೋರು ಆ ದಿನ ಇಲ್ಲಿ ಬೆಂಗಳೂರಿದ್ದಾರೆ. ಅವರು ನಾರ್ತ್ ಇಂಡಿಯಾ ಇರುವಂತವರು. ಅದಕ್ಕೋಸ್ಕರವಾಗಿ ಆ ದಿನ ನಮ್ಮ ಯವನಸ್ಥರಿಗೆ ಒಂದು ಸೆಷನ್ ತೆಗೆದುಕೊಳ್ಳುವುದಕ್ಕಾಗಿ, ಯವನಸ್ಥರಿಗೆ ಕಳಿಸಿಕೊಳ್ಳುವುದಕ್ಕಾಗಿ ಬರ್ತಾ ಇದ್ದಾರೆ. ಆದ್ರಿಂದ ಸ್ವಲ್ಪ ಚಿಕ್ಕ ಬದಲಾವಣೆ. ಅದು ಮುಂದಿನ ವಾರದ ಮೆನ್ಸ್ ಫೆಲೋಶಿಪ್ ಅನ್ನ ನಾವು 3ನೇ ವಾರ ಮಾಡುವವರಾಗಿದ್ದೇವೆ. 3ನೇ ವಾರ ಇದ್ದಂತ ಯವನಸ್ಥರ ಕೂಟವನ್ನ 2ನೇ ವಾರ ಮಾಡುವವರಾಗಿದ್ದೇವೆ. ಕೇಳಿಸ್ಕೊಂತ ಇದ್ದೀರೇನ್ರಿ? ಯವನಸ್ತ್ರ ಮಕ್ಕಳೆಲ್ಲರೂ ಕೇಳಿಸ್ಕೊಬೇಕು. ನೆಕ್ಸ್ಟ್ ವೀಕ್ ಯವನಸ್ತ್ರ ಕೂಟ ಇರುತ್ತೆ ಆಫ್ಟರ್ ಸರ್ವಿಸ್. ಎಲ್ಲಾ ಮಕ್ಕಳು ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ಅದರಲ್ಲಿ ನೀವು ಪಾಲ್ಗೊಳ್ಬೇಕಂತ ಆಸೆ ಪಡುವುದಾದ್ರೆ 40 ವರ್ಷದ ಕೆಳಗಡೆ ಇರುವಂತವರು ಸಹ ಬರ್ಬೋದು. ಓಕೆ, ಹಾಗಂತ ದೊಡ್ಡವ್ರು ಬಂದ್ಬಿಟ್ರೆ ಮಕ್ಕಳು ಮಾತಾಡಲ್ಲ. ಯವನಸ್ತ್ರ ಭಯ. ಅಪ್ಪ ಅಮ್ಮಂದ್ರೆ ನೋಡ್ತಾನೆ, ಅಪ್ಪ ಅಮ್ಮಂದ್ರೆ ಯಾರು ಒಪ್ಕೊಂತಾರೆ, ಹುಡುಗರು ಬರ್ತಾರೆ. ಅದಕ್ಕಾಗಿ ಬರ್ಬೇಕಂದ್ರೆ ಬರ್ಬೋದು. ಅದನ್ನ ಒಂದು ಇನ್ವಿಟೇಷನ್. ಯಾಕಂದ್ರೆ ಅವರು ಚೆನ್ನಾಗಿ ಬೋಧನೆ ಮಾಡ್ತಾರೆ.
ನಾನು ಯವನಸ್ಥ ಮಕ್ಕಳಿಗೆ ನೆಕ್ಸ್ಟ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ನಾಜರಿನಿಂದ, ಅದಕ್ಕೆ ಹೋಗಿದ್ರು. ಅವಾಗ ಹೇಳ್ತಾ ಇದ್ರು ಚೆನ್ನಾಗಿ ಅವ್ರು ಟೀಚ್ ಮಾಡ್ತಾರೆ, ಚೆನ್ನಾಗಿ ಅವ್ರು ಹೇಳ್ಕೊಡ್ತಾರೆ ಅಂತ. ಅದಕ್ಕೋಸ್ಕರವಾಗಿ ಅವ್ರು ನಮ್ಮ ಮಕ್ಕಳಿಗೆ ಒಂದು ಸೆಷನ್ ತೆಗೆದುಕೊಳ್ಳಿ ಅಂತ ನಾವು ಅವನ್ನ ಕರೆದಿದ್ದೇವೆ. ಅರ್ಥ ಆಯ್ತೇನ್ರಿ? ಹಲೋ, ಏನ್ ಸೀರಿಯಸ್ ಆಗಿದ್ದೀರಾ? ಕರ್ತನ ಭೋಜನ ಬಂದಿದ್ದೀವಿ, ಸೀರಿಯಸ್ ಆಗಿರ್ಬೇಕು ಅನ್ಕೋತೀನಿ. ಒಂದ್ಸಾರಿ ಒಂದು ವೈಫ್ ಬಂದು ಅವ್ರ ಗಂಡನಿಗೆ ಇದು ಫೈನಲ್ ಹೇಳಿದ್ರು, ಓಕೆನಾ, ಅಮೇರಿಕಾ. ಯಾಕಂದ್ರೆ ಅಲ್ಲಿ ಅಮೇರಿಕಾದಲ್ಲಿ ನಾನು ಮೊದಲೇ ಹೇಳ್ತೀನಿ, ಇದು ತಿಳ್ಕೊಂಬಾರ್ದು. ಅದಕ್ಕೆ ಅವ್ರು ಕೆಲವರು ಸ್ಪೌಸ್ಗಳು ಗಂಡ ಹೆಂಡ್ತೀರ ಅವ್ರನ್ನ ಡಾರ್ಲಿಂಗ್ ಅಂತ ಕರೀತಾರೆ, ಓಕೆನಾ. ಅವ್ರಿಗೆ ಅವ್ರ ಹೆಂಡತಿ ಬಂದು ಅವ್ರ ಗಂಡನಿಗೆ ಅಂತ, ಡಾರ್ಲಿಂಗ್, ನಾನು ಬರ್ತಡೇ ಕುರಿತಾಗ ನನಗೊಂದು ಕನಸು ಬಿತ್ತು, ನನಗೊಂದು ಡ್ರೀಮ್ ಬಂದಿದೆ. ಅದರಲ್ಲಿ ನಾನು ನೆಕ್ಲೆಸ್, ಬ್ರೇಸ್ಲೆಟ್, ಇಯರಿಂಗ್ಸ್ ಅನ್ನ ನೋಡಿದ್ದೀನಿ. ಅದಕ್ಕೇನು ಅರ್ಥ ಡಾರ್ಲಿಂಗ್ ಅಂತ ಕೇಳಿದ್ರು. ನಾನು ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸಭೆ ಮಾಡ ಅನ್ಸುತ್ತೆ. ಹೆಂಗಸರು ಅನೇಕರು ಮಾಡ್ತಾರಲ್ವಾ, ಏನಾದ್ರು ಬೇಕಂದ್ರೆ ಗಂಡದ್ರು ತುಂಬಾ ಪ್ರೀತಿನ ಕರೀತಾರೆ. ಏನ್ರಿ ಬನ್ರಿ, ಏನ್ರಿ ನನ್ನ ಬರ್ತಡೇ ಕನ್ಸ್ಬಿಟ್ಟಿದೆ, ನೆಕ್ಲೆಸ್, ಬ್ರೇಸ್ಲೆಟ್, ಇಯರಿಂಗ್ಸ್ ನೋಡಿದೀನಿ, ಅದ ಅರ್ಥ ಏನ್ರಿ ಅಂತ ಕೇಳ್ತೀವಲ್ವಾ, ಹಂಗೆ ಅವ್ರು ಕೇಳಿದ್ರು. ಅದಕ್ಕೆ ಅವ್ರ ಗಂಡ ಹೇಳ್ದಂತೆ, ಹನಿ ವೇಟ್ ಟಿಲ್ ಯುವರ್ ಬರ್ತಡೇ ಅಂದ್ರಂತೆ. ನಿನ್ ಬರ್ತಡೇ ಅವ್ರು ಕಾಯ್ಕೊಂಡಿರು ಅಂದ್ರೆ ವಶ್ ಆಗ್ಬಿಟ್ರು. ಅವ್ರ ಬರ್ತಡೇ ಬಂತು, ಅವ್ರ ಜನ ತಗೊಂಡ್ಬಂದು ಒಂದು ಬಾಕ್ಸ್ ಅವ್ರಿಗೆ ಕೊಟ್ರು. ಬಾಕ್ಸ್ ತೆಗೆದು ನೋಡಿದ್ರೆ ಒಂದು ಬುಕ್ ಇತ್ತು ಅದ್ರಲ್ಲಿ, ಹೌ ಟು ಇಂಟರ್ಪ್ರೇಟ್ ಯುವರ್ ಡ್ರೀಮ್ಸ್ ಅಂತ. ನಿನ್ನ ಕನಸುಗಳಿಗೆ ಅಳತೆ ಅರ್ಥ ಕೊಡ್ಬೇಕು ಅನ್ನೋದು ಆ ಒಂದು ಪುಸ್ತಕದ ಶಿರೋನಾಮೆ ಆಗಿ ಪ್ರಾರ್ಥನೆ ಮಾಡ್ಕೊಂಡು. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ, ಈ ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು. ನಾವು ವಾಕ್ಯವನ್ನ ನಮ್ಮ ರೀತಿಯಾಗಿ ಇಂಟರ್ಪ್ರಿಟ್ ಮಾಡದಂತೆ, ನಮ್ಮ ರೀತಿಯಾಗಿ ನಾವು ಅದಕ್ಕೆ ಅರ್ಥ ಕೊಡದಂತೆ, ದೇವರ ಆತ್ಮನೇ ನೀನು ಏನು ಹೇಳ್ಬೇಕು ಅಂತಿದ್ಯೋ ಅದೇ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ನಾ ಯಾವಾಗ್ಲೂ ಮಾಡುವಂತೆ ದೇವ ವಾಕ್ಯ ಹೇಳ್ತಲ್ಲ, ವಾಡಿಕೆಯಂತೆ ಯೇಸು ಕ್ರಿಸ್ತನು ಸಭಾ ಮಂದಿರಕ್ಕೆ ಹೋಗ್ತಾ ಇದ್ದಾನೆ. ಆತರ ವಾಡಿಕೆಯಂತೆ ನಾನು ಸಹ ಈ ಒಂದು ಮೊದಲನೆಯ ಭಾನುವಾರ, ಮೊದಲನೆಯ ಪುನಃ ಕಮ್ಯುನಿಯನ್ ಕುರಿತಾಗಿ ಮಾತನಾಡುವವರಾಗಿದ್ದೇನೆ. ನಮ್ಮೆಲ್ಲರೂ ಗೊತ್ತಿರುವಂತೆ ಕಮ್ಯುನಿಯನ್ ಆ ಒಂದು ಪ್ಯಾಸೇಜ್ ತೆಗೆದುಕೊಳ್ಳೋಣ. 1 ಕೊರಿಂಥ 11:23-32 ವಚನ ಓದೋದು ಬೇಡ, ನೋ ನೀಡ್ ಟು ರೀಡ್ ದಟ್ ವರ್ಸಸ್. 1 ಕೊರಿಂಥ 11:23-37, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸಸ್ 23-32. 33 ಓದ್ಬೋದು, ಆದ್ರೆ ಬೇಡ, 32 ಓದೋಣ. ನಾವು ನೋಡುವವರಾಗಿದ್ದೇವೆ. ಆದ್ರೆ ನಾನು ಅದ್ರಲ್ಲಿ ಎಲ್ಲವನ್ನೂ ಹೇಳ್ತೀನಿ ಅಂತಲ್ಲ, ಆದ್ರೆ ಆ ಒಂದು ಪ್ಯಾಸೇಜ್ ಬೇಸ್ಡ್ ಆನ್ ದ ಪ್ಯಾಸೇಜ್, ಆ ಪ್ಯಾಸೇಜ್ ಮೇಲೆ ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. ನಾವು ಕಮ್ಯುನಿಯನ್ ಅಂತ ಹೇಳ್ಬೇಕಾದ್ರೆ, ನಾವು ಕಮ್ಯುನಿಯನ್ ಅಲ್ಲಿ 6 ಕಾರ್ಯಗಳ ಕುರಿತಾಗಿ ಅರ್ಥ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 6 ಥೀಮ್ಸ್ ಇನ್ ದ ಕಮ್ಯುನಿಯನ್. ನಾವು ತೆಗೆದುಕೊಳ್ಳುವಂತ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ 6 ಕಾರ್ಯಗಳನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಬಂದು ತೆಗೆದುಕೊಳ್ಬೇಕು. ನಾನು ನಿಮ್ಗೆ ಅವತ್ತೇ ಹೇಳಿದ್ದೇನೆ, ನೀವು ಎಷ್ಟು ಬೇಗ ಇದು ಅರ್ಥ ಮಾಡ್ಕೊಳ್ತೀರೋ ಆವಾಗವರೆಗೂ ನಾನು ಕೊಡ್ತಾನೇ ಇರ್ತೀನಿ ಕಮ್ಯುನಿಯನ್ ಕುರಿತಾಗಿ. ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಏಸಪ್ಪ ಬಂದ್ಬಿಟ್ಟ, ಅದಕ್ಕೆ ಅವಾಗವರೆಗೂ ನಾನು ಹೇಳ್ತಾ ಕಮ್ಯುನಿಯನ್ ಬಗ್ಗೆನೇ ಮಾಡ್ತೀನಿ. ಒಪ್ಕೋತೀರೇನ್ರಿ? ಒಪ್ಕೊಳ್ಳ, ಯಾಕಂದ್ರೆ ನೀವು ಅರ್ಥ ಮಾಡ್ಕೊಂತ ಇದ್ದೀರ ನನಗೆ. ಓಕೆ, ಮೊದಲನೇದಾಗಿ ಕಮ್ಯುನಿಯನ್ ಅರ್ಥ ಮಾಡ್ಕೊಬೇಕಾದ್ರೆ ಮೊದಲನೇ ಒಂದು ಅಂಶ ಏನಂದ್ರೆ ರಿಮೆಂಬರೆನ್ಸ್. ಎಲ್ರು ಹೇಳಿ, ನೆನಪಿಸಿಕೊಳ್ಳುವಂಥದ್ದು, ನೆನೆಸಿಕೊಳ್ಳುವಂಥದ್ದು. ಓಕೆನಾ, ನೆನೆಸಿಕೊಳ್ಳುವಂಥದ್ದು. ಕೀರ್ತನೆಗಳು 77, 11, 12 ಈ ತರ ಹೇಳ್ತದೆ. Psalms 77, 11 and 12. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಅಂತ ಹಳೆ ಒಡಂಬಡಿಕೆಯಲ್ಲಿ ದಾವೀದನಾಗ್ಲಿ, ಇಲ್ಲ ರಾಜರುಗಳಾಗ್ಲಿ, ನಾಯಕರುಗಳಾಗ್ಲಿ, ಪ್ರವಾದಿಗಳಾಗ್ಲಿ ಅವರೆಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ರು, ನಾನು ಪೂರ್ವದಲ್ಲಿ ಮಾಡಿದಂತ ಅದ್ಭುತಗಳನ್ನ ನೆನಪಿಸಿಕೊಳ್ಳುವೆನು ಅಂತ, ಅದನ್ನ ವರ್ಣಿಸುವೆನು ಅಂತ ಹೇಳ್ತಾ ಇದ್ವಿ. ಅದನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ಪೌಲನ ಹೇಳುವುದನ್ನು ನೋಡುತ್ತೇವೆ. ಲೂಕನ ಸುವಾರ್ತೆ 22:19 ಓದಿ. ಲೂಕ 22:19. ಬಳಿಕ ಆತನ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು
ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ನನ್ನ ಒಂದು ನಾಲೆಡ್ಜ್ ಪ್ರಕಾರವಾಗಿ ಹೊಸ ಒಡಂಬಡಿಕೆ ನೆನೆಸಿಕೊಳ್ಳೋದು ಇಲ್ಲೇ ಏಸಪ್ಪ ಹೇಳ್ತಾ ಇರುವಂತದ್ದು. ಅಲ್ಲಿ ಹಳೆ ಒಡಂಬಡಿಕೆ ಯಾವ ರೀತಿಯಾಗಿ ಆ ಜನರು ಪೂರ್ವದಲ್ಲಿ ದೇವರು ಮಾಡಿದಂತ ಕಾರ್ಯಗಳನ್ನ ನೆನೆಸ್ಕೊಳ್ತಾ ಇದ್ರು, ಈಗ ನಾವು ನಮಗೆ ಯಾವುದು ಪೂರ್ವ, ಯಾವ್ದ್ರಿ ಏಸಪ್ಪ ನಮಗಾಗಿ ಮಾಡಿದಂತ ಒಂದು ಕಾರ್ಯ 2020 ವರ್ಷಗಳ ಮುಂಚೆ, 25 ವರ್ಷಗಳ ಮುಂಚೆ ಮಾಡಿದಂತೆ ನಮಗೆ ಪೂರ್ವವಾಗಿದೆ, ಅಂದ್ರೆ ಪಾಸ್ಟ್. ಅದನ್ನ ನಾವು ನೆನ್ಸ್ಕೊಳ್ಬೇಕಂತೆ. ಯಾವ್ದು ನೆನ್ಸ್ಕೊಳ್ಬೇಕಂತೆ? ದೇವರು ಹೇಳ್ತಾ ನನ್ನನ್ನ ನೆನ್ಸ್ಕೊಳ್ಳೋದಕ್ಕಾಗಿ ಹೀಗೆ ಮಾಡಿ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಈ ನೆನೆಸಿಕೊಳ್ಳುವಂತದ್ದು ನೀವು ನೋಡುವುದಾದ್ರೆ ಲಾರ್ಡ್ ಸಪ್ಪರ್ ಅಲ್ಲಿ ಫೆಮಿಲಿಯರ್ ಆಗಿರುವಂತದ್ದು, ಅಂದ್ರೆ ಕರ್ತನ ಭೋಜನದಲ್ಲಿ ಅದು ಪ್ರಿಯ, ಅಂದ್ರೆ ಜನಪ್ರಿಯವಾಗಿರುವಂತದ್ದು, ಅದು ಯಾವಾಗಲೂ ಉಪಯೋಗಿಸುವಂತಹ ಒಂದು ಪದವಾಗಿದೆ. ಅಲ್ಲಿ ಆತನು ಒಂದು ಸ್ಟೇಟ್ಮೆಂಟ್ ಆಗಿ ಹೇಳ್ತಾ ಇಲ್ಲ, ಕಮಾಂಡ್ ಆಗಿ ಹೇಳ್ತಾ ಇದ್ದಾನೆ, ಅಂದ್ರೆ ಒಂದು ಆಜ್ಞೆಯಾಗಿ ಹೇಳ್ತಾ ಇದ್ದಾನೆ. ಡೂ ದಿಸ್ ಇನ್ ರಿಮೆಂಬ್ರೆನ್ಸ್ ಆಫ್ ಮೀ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಹೇಗೆ ಮಾಡ್ರಿ? ಹೇಗ್ ಮಾಡೋದ್ರಿ? ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕ್ರಿ? ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ. ಯಾರು ಮಾಡಿ ಅಂತಾರೆ ಏಸಪ್ಪ ಅಲ್ಲಿ? ರೊಟ್ಟಿಯನ್ನ, ದ್ರಾಕ್ಷಾರಸವನ್ನ ಆತನ ರಕ್ತಕ್ಕೆ, ಮಾಂಸಕ್ಕೆ ಒಂದು ಮಾದರಿಯಾಗಿ ಅಥವಾ ಒಂದು ಚಿಹ್ನೆ ಆಗಿ ನೀವು ತೆಗೆದುಕೊಳ್ಳಿ ಕೇಳುವಂತದ್ದು ಅರ್ಥ ಆಗುತ್ತಲ್ಲ, ಅಲ್ಲಿ ಮಾಡಿ ಅಂತ ಹೇಳ್ತಾ ಇರೋದನ್ನ ನಾವು ನೋಡ್ತೇವೆ. ಇಟ್ಸ್ ಎ ಕಮಾಂಡ್, ಅಲ್ಲೊಂದು ಆಜ್ಞೆಯಾಗಿ ನಾವು ನೋಡುತ್ತೇವೆ. ಈ ರಿಮೆಂಬ್ರೆನ್ಸ್ ಅನ್ನೋದು ನಾವು ಅದನ್ನ ನೆನೆಸ್ಕೊಳ್ಬೇಕಾದ್ರೆ ನಮ್ಗೆ ಆ ಒಂದು ನಂಬಿಕೆಯಲ್ಲಿ ಬಲ ಬರ್ತದೆ. ಏಸಪ್ಪ ನನಗಾಗಿ ಅಂದ್ರೆ ಮಾಡಿದಂತ ಕಾರ್ಯಗಳನ್ನ ನೆನೆಸ್ಬೇಕಾದ್ರೆ ನನಗೆ ಬಲ ಬರುವಂತದ್ದನ್ನ ನಾವು ನೋಡ್ತೇವೆ. ಆತನ ರೊಟ್ಟಿಯನ್ನ ತಿಂದು ಆತನ ದ್ರಾಕ್ಷಾರಸವನ್ನ ಕುಡಿದು ಆತ ನೆನ್ಸ್ಕೊಳ್ಬೇಕಾದ್ರೆ ನಮ್ಮ ನಂಬಿಕೆ ಬಲಗೊಳ್ಳುತ್ತದೆ. ಯಾಕಂದ್ರೆ ಯಾವ್ದು ನೆನ್ಸ್ಕೊಳ್ತಾ ಇದ್ವಿ ನಾವು? ನಮಗಾಗಿ ಆತನು ಮಾಡಿದ ಕಾರ್ಯಗಳನ್ನ ನೆನ್ಸ್ಕೊಳ್ತಾ ಇದ್ದೀವಿ. ಅವಾಗ ನಮ್ಗೆ ಇನ್ನೂ ಹೆಚ್ಚಾಗಿ ನಂಬಿಕೆ ಬರ್ತಾ ಇಲ್ಲ ಆತನ ಮೇಲೆ. ಮರ್ತೋಗ್ಬಿಟ್ರೆ ನಂಬಿಕೆ ಬರುವಲ್ಲ. ನಾವು ನೆನ್ಸ್ಕೊಳ್ಬೇಕು ಆತನ ಒಂದು ತ್ಯಾಗವನ್ನ, ಸ್ಯಾಕ್ರಿಫೈಸ್ ಅನ್ನ, ಆತನ ಪ್ರೀತಿಯನ್ನ ನಾವು ನೆನ್ಸ್ಬೇಕಾದ್ರೆ ನಮ್ಗೆ ಅವನು ಬಲ ಬರುವುದನ್ನು ನೋಡುತ್ತೇವೆ. ದಿಸ್ ಇಸ್ ಎ ಹಿಸ್ಟಾರಿಕಲ್ ಒಂದು ಈವೆಂಟ್. ನೀವು ನೋಡುವುದಾದ್ರೆ ಯೇಸು ಕ್ರಿಸ್ತನ ಸಾವು ಆ ಒಂದು ಚಾರಿತ್ರಿಕವಾಗಿರುವಂತದ್ದು, ಅದು ಬರೆಯಲ್ಪಟ್ಟಿರುವಂತದ್ದು. ಆದರೂ ಅದು ನಮಗೆ ವೈಯಕ್ತಿಕವಾಗಿರುವಂತದ್ದು. ಅದು ಯಾವಾಗಲೂ ಬರೆಯಲ್ಪಟ್ಟಿದೆ, ಅದು ಎಲ್ಲೋ ಇದೆ, ಪುಸ್ತಕದಲ್ಲಿದೆ, ಅದು ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲ. ಇಟ್ ಈಸ್ ಅ ಪರ್ಸನಲ್ ಒನ್. ನನಗೂ ಏಸಪ್ಪನಿಗೂ ಇರುವಂತಹ ಒಂದು ಅನ್ಯೋನ್ಯತೆಯನ್ನ, ಸಂಬಂಧವನ್ನ ತೋರಿಸುವಂತದ್ದು ಪ್ರಿಯ. ಯಾವಾಗಲೂ ಕ್ರೈಸ್ತತ್ವ ಅನ್ನೋದು ಇಟ್ಸ್ ಎ ರಿಲೇಶನ್ಶಿಪ್ ಅಂಡ್ ಫೆಲೋಶಿಪ್. ಇಟ್ಸ್ ನಾಟ್ ಎ ರಿಲಿಜನ್. ಅದೊಂದು ಧರ್ಮವಲ್ಲ, ಅದು ಅನ್ಯೋನ್ಯತೆ. ನನಗೂ ದೇವರಿಗಿರುವಂತಹ ಅನ್ಯೋನ್ಯತೆ, ನನಗೂ ದೇವರಿರುವಂತಹ ಸಂಬಂಧವನ್ನ ತೋರಿಸುವಂತದ್ದು. ಬೇರೆ ಯಾವ ಧರ್ಮವೂ ಈ ಲೋಕದಲ್ಲಿ ಆ ರೀತಿಯ ಸಂಬಂಧವನ್ನ ತೋರಿಸೋದಿಲ್ಲ. ಆದ್ರೆ ನನ್ನೇಸಪ್ಪ ಮಾಡಿದಂತ ಕಾರ್ಯದ ಮೂಲಕವಾಗಿ, ಸತ್ಯವೇದ ವಾಕ್ಯಗಳ ಮೂಲಕವಾಗಿ ನನಗೂ ದೇವರಿಗೂ ಸಂಬಂಧ ಉಂಟಾಗಿದೆ. ಅದನ್ನು ತೋರಿಸುವಂತದ್ದೇ ಕ್ರೈಸ್ತತ್ವ ಅಂತ ನಾವು ನೋಡುತ್ತೇವೆ ಪ್ರಿಯರೇ. ಅವಾಗ ನನಗೂ ಏಸಪ್ಪನಿಗೂ ಸಂಬಂಧ ಇದೆಯಾ? ಸಂಬಂಧ ಇರುವುದಾದ್ರೆ ನಾನು ಆತನ ತ್ಯಾಗವನ್ನ, ಆತನ ಮರಣವನ್ನ, ನನಗಾಗಿ ಮಾಡಿದಂತ ವಿಮೋಚನೆ ನೆನ್ಸ್ಕೊಳ್ತೇನೆ. ನೆನ್ಸ್ಕೊಳ್ತೀರಾ? ಕಳೆದ ತಿಂಗಳು ನಾವು ಮೊದಲನೇ ಭಾನುವಾರ ತೆಗೆದುಕೊಂಡ್ವಿ, ಕಮ್ಮಿನೇ ಅಂತಾನೆ ತಗೊಂಡ್ರಲ್ಲ. ಆವಾಗಿನ ಇವಾಗವರೆಗೆ ಎಷ್ಟಾಗಿ ಆತನ ತ್ಯಾಗವನ್ನು ನೆನ್ಸ್ಕೊಂಡಿದ್ವಿ. ನೆನ್ಸ್ಕೊಂಡಿರೇನ್ರಿ? ದಿನ ನೆನ್ಸ್ಕೊತೀರಾ? ಅದನ್ನ ಸಾವು ನೆನ್ಸ್ಕೊತೀರ? ದಿನ ಜೀವ ಕೊಟ್ಟ, ನಮ್ಗಾಗಿ ಜೀವ ಕೊಟ್ಟ, ಅದನ್ನ ನೆನ್ಸ್ಕೊಂತೀರ. ಕೆಲವು ಶಿಲ್ಬೆ ನೋಡಿದಾಗ ಮಾತ್ರ ನೆನ್ಸ್ಕೊಂಡ್ರು. ಅದಕ್ಕೆ ನಾವು ಶಿಲ್ಬೆ ಹಾಕೊಳ್ಳೋದು ಗೊತ್ತಾ ನಿಮ್ಗೆ? ಕತ್ತು ಕಿವಿ ಶಿಲ್ಬೆ ಹಾಕೋದು ಯಾಕಂದ್ರೆ ನಾವು ಕರಿ ನಮ್ಗೆ ಅಂತ. ಮನುಷ್ಯ ಸ್ವಭಾವ ಏನೋ ಮತ್ತು ಅಲ್ಲ. ಫಸ್ಟ್ ಒನ್ ಏನ್ ಹೇಳ್ತಾರಂದ್ರೆ ಕಮ್ಯುನೇನು ನನ್ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂತ ಏಸಪ್ಪ ಹೇಳ್ದ, ನೆನೆಸಿಕೊಳ್ಳುವುದನ್ನು ಮಾಡಬೇಕು. ಎರಡನೇದಾಗಿ 1 ಕೊರಿಂಥ 11:26 ಓದೋಣ ಯಾರಾದ್ರೂ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 11:26. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸಿ. ಕರ್ತನ ಮರಣವನ್ನು ಬರುವ ತನಕ, ಆತನು ಬರುವ ತನಕ ಪ್ರಸಿದ್ಧಿಪಡಿಸಿ. ಸೆಕೆಂಡ್ ಇಸ್ ಪ್ರೊಕ್ಲಮೇಷನ್. ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ? ಘೋಷಿಸಬೇಕಾಗಿದೆ. ಯಾವ್ದನ್ನ ನಾವು ಸಾರಿ ಹೇಳ್ಬೇಕು ಅಥವಾ ಘೋಷಿಸಬೇಕು ಅಂದ್ರೆ ಆತನ ಮರಣವನ್ನು. ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ನಾವು ಅನೇಕ ಆಶೀರ್ವಾದಗಳನ್ನ ಹೊಂದ್ಕೊಂಡಿದ್ದೇವೆ. ಯಾವ್ದು ಹೇಳಿ ನೋಡೋಣ, ಒಂದು ಹೇಳಿ ಅಟ್ಲೀಸ್ಟ್ ಹೇಳಿ. ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ನಾವು ಮನುಷ್ಯ ಕುಲದವರು, ಎಲ್ಲಾ ಮನುಷ್ಯರು ಈ ಲೋಕದಲ್ಲಿ ಯೇಸಪ್ಪ ನಂಬೇಕಾದ್ರೆ, ಅಂಗೀಕರಿಸ್ಕೊಳ್ಬೇಕಾದ್ರೆ ಯಾವುದೆಲ್ಲ ಆಶೀರ್ವಾದ ಹೊಂದ್ಕೊಂಡಿದ್ದಾರೆ?
ಹ? ರಕ್ಷಣೆ. ನಂತರ ಪಾಪ ಪರಿಹಾರನೆ, ಗುಡ್. ಪರಿಹಾರ ಅಲ್ಲ, ಪಾಪದ ಕ್ಷಮಾಪಣೆ. ನಂತರ ಪಾಪಕ ತೊಳಿತ, ಪಾಪದ ಕ್ಷಮಾಪಣೆ. ಆಮೇಲೆ ಇನ್ನೇನು ಆಶೀರ್ವಾದ ಇದೆ ನಮ್ಗೆ? ಏಸಪ್ಪನ ಸಾವಿನ ಮೂಲಕ ಮಕ್ಕಳಾಗೋದು ಅನುಗ್ರಹಿಸಿದ್ದಾನೆ, ಅನುಗ್ರಹಿಸಿದ್ದಾನೆ. ಆಮೇಲೆ ಇರ್ಬೇಕು ಅಂತ ಹೇಳ್ತಾನೆ, ಆರಿಸ್ಕೊಂಡಿದ್ದಾನೆ ನಮ್ಮನ್ನ ಸಪರೇಟ್ ಆಗಿ. ಏಸಪ್ಪ ಸಾಯ್ಬೇಕಾದ್ರೆ ಅನೇಕ ಕಾರ್ಯಗಳಾಗಿ ಗೊತ್ತಿರ್ಬೇಕು ನಿಮ್ಗಲ್ಲ, ಅದು ನಿಮ್ಗೆ ಗೊತ್ತಿರುವಂತ ಕಾರ್ಯ ಅನ್ಕೊಂತೀನಿ. ಅದೇ ಗುಡುಗು ಬಂತು ಅಲ್ವಾ, ಭೂಕಂಪ ಉಂಟಾಯ್ತು. ಒಂದು ಕಾರ್ಯ ಆಯ್ತು, ಏನ್ ಗೊತ್ತಾ? ಏನ್ರಿ? ಆ ದೇವಾಲಯದಂತ ಅತಿ ಪರಿಶುದ್ಧಕ್ಕೂ ಪರಿಶುದ್ಧ ಸ್ಥಳಕ್ಕೂ ಇರೋ ದೊಡ್ಡ ಒಂದು ಆ ತೆರೆ, ಆ ಕಟ್ಟನ್ನು ಮೇಲಿಂದ ಕೆಳಗಾಗುತ್ತೆ. ಏನಕ್ಕೋಸ್ಕರವಾಗಿ? ಆತನ ಒಂದು ಸಾವಿನ ಮೂಲಕವಾಗಿ ದೇವರು ನಮಗೆ ಕೊಟ್ಟಂತ ಮತ್ತೊಂದು ಒಂದು ಆಶೀರ್ವಾದ, ಮುಖ್ಯವಾದ ಆಶೀರ್ವಾದ ಅಂದ್ರೆ ನನಗೂ ದೇವರಿಗೂ ಒಂದು ಮಾರ್ಗವನ್ನ ಯೇಸು ಕ್ರಿಸ್ತ ಸಾವು ಮಾಡಿಕೊಟ್ಟಿದ್ದೇವೆ. ನಮಗೋಸ್ಕರ ಯಾರು ಬೇಡ. ಏಸಪ್ಪಂಗೋ ಅಂದ್ರೆ ನಾನು ದೇವರ ಹತ್ರ ಹೋಗೋದಕ್ಕಾಗಿ ಯಾರು ಬೇಡ ನನಗೆ. ಹೋಗಿ ಪಾಸ್ಟರ್ ಹತ್ರ, ಪ್ರೀಸ್ಟ್ ಹತ್ರ, ಸಿಸ್ಟರ್ ಹತ್ರ, ಬ್ರದರ್ ಹತ್ರ, ಪ್ರವಾದಿ ಹತ್ರ ಹೋಗೋದೇ ಬೇಡ. ನೇರವಾಗಿ ನೀವೇ ದೇವರ ಹತ್ರ ಹೋಗೋದು ಯೇಸು ಕ್ರಿಸ್ತ ನಾಮದ ಮೂಲಕವಾಗಿ. ಯೇಸಪ್ಪ ಯೇಸು ಕ್ರಿಸ್ತ ನಾಮದ ಮೂಲಕವಾಗಿ, ಯೇಸಪ್ಪ ದೇವರೇ ನನಗೆ ಬೇಕಾದಲ್ಲಿ ಇದೆಲ್ಲ ಇದೆ ಅಂತ. ಯೇಸು ಕ್ರಿಸ್ತನ ಒಬ್ಬನೇ ಮಧ್ಯ ಇರುವಂತವನು. ಈ ಅಲೋನ್ ಈಸ್ ಅ ಮೀಡಿಯೇಟರ್ ಬಿಟ್ವೀನ್ ಮೀ ಅಂಡ್ ದ ಗಾಡ್, ಬಿಟ್ವೀನ್ ಮ್ಯಾನ್ಕೈಂಡ್ ಅಂಡ್ ದ ಗಾಡ್. ಅದನ್ನ ದೇವರು ನಮ್ಗೆ ಕೊಟ್ಟಿದ್ದಾನೆ. ಆತನ ಸಾವನ್ನ ನಾವು ಅನೇಕ ಸಾರಿ ಪ್ರೀಚ್ ಮಾಡಿದಾನೆ. ಸಭೆಯಲ್ಲಿ ಈ ಒಂದು ಕರ್ತನ ಮೇಜಿನ ಬರೋದ ಮೂಲಕವಾಗಿ ಪ್ರಸಿದ್ಧಿ ಪಡಿಸ್ತಾ ಇದ್ದೇವೆ. ಆಮೇಲೆ ಎಷ್ಟು ವರ್ಷ ತಗೊಂಡಿರ್ಬೋದು ನೀವು ಕಮ್ಮಿನ ಅಲ್ವರಿ? ಎಷ್ಟು ವರ್ಷ ತಗೊಂಡಿರ್ಬೋದು? ಈಗ ನೀವು ಒಂದು ವರ್ಷ, ಎಷ್ಟು ವರ್ಷ ದೇವ್ರ ಬಂದ್ರಿ, ಏಸಪ್ಪ ಹತ್ರ ಬಂದ್ಮೇಲೆ ಎಷ್ಟು ವರ್ಷ ತಗೊಂತಾ ಇದೀವಿ ನೋಡ್ರಿ, ಎಷ್ಟಾಗ್ಬೋದ್ರಿ? ಎಷ್ಟು ಸಾಯಿ ತಗೊಂಡಿದ್ದಾನೆ, ಅಷ್ಟು ಸಾಯಿ ನಾವು ಪ್ರಸಿದ್ಧಿ ಪಡಿಸಿದೀವಿ ಯೇಸು ಕ್ರಿಸ್ತನ ಸಾವನ್ನ, ಮರಣವನ್ನ. ಅರ್ಥ ಆಗುತ್ತಲ್ಲ? ಅದನ್ನೇ ಅಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಯೋಹಾನ 6ನೇ ಅಧ್ಯಾಯದಲ್ಲಿ ಏಸಪ್ಪ ಹೇಳ್ತಾನೆ, ನಾನೇ ಜೀವದ ರೊಟ್ಟಿ, ನನ್ನನ್ನ ತಿನ್ನುವವನು, ನನ್ನನ್ನ ಹೊಂದಿಕೊಳ್ಳುವವನು ಮರಣವನ್ನೇ ಹೊಂದುವುದಿಲ್ಲ, ಆತನು ನಿತ್ಯ ಜೀವವನ್ನ ಹೊಂದಿಕೊಂಡಿದ್ದಾನೆ. ಸತ್ತರೂ ಸಹ ಆತನು ಏನಾಗಿದ್ದಾನೆ? ಬದುಕುವವನಾಗಿದ್ದಾನೆ. ಮೂರನೆಯ ಒಂದು ಅಂಶ, ಮೊದಲನೇದಾಗಿ ನೆನೆಸಿಕೊಳ್ಳುವುದು. ಎಲ್ರಿ ಹೇಳಿ? ಎರಡನೇದು ಘೋಷಿಸುವುದು. ಮೂರನೇದು ಇದೆಲ್ಲ ಹೇಳ್ಸಿನೂ ನೀವು ನೆಕ್ಸ್ಟ್ ವೀಕ್ ಹೇಳ್ತಾ, ನೆಕ್ಸ್ಟ್ ಮಂತ್ ಹೇಳ. ನಾನೆಲ್ಲ ಬರೆದು ಏನ್ ಮಾಡ್ತೀನಿ ಅಂತ ನಿಮ್ ಕತ್ತಿನ ಮೇಲೆ ಹಾಕ್ತೀನಿ. ಸ್ವಲ್ಪ ಆದ್ರೂ ಅರ್ಥ ಕಟ್ಕೊಬೇಕು. ನಾನು ಮರ್ತೋಗ್ತೀನಿ ನನ್ನ ಅದು ಕೆಲವು ಮೆಸೇಜ್ಗಳು ನನಗೆ ಎಷ್ಟು ವರ್ಷ ಆಗಿದ್ರು ನಾವು ಆಗ್ತಾ. ಯಾಕೆ ಸ್ವಲ್ಪ ಇದು ನಮ್ಗೆ ಇದಿರಬೇಕು ಅಂತಾನೆ ಮಾಡಿದ್ದೀವಿ. ಕೇಳಿಸ್ಕೊಂತಾನೆ ಹೇಳ್ತೀನಿ, ನೀವು ಹೇಳ್ತಾನೆ ಇರ್ತೀನಿ, ನಾವು ಕೇಳಿಸ್ಕೊಂಡು ಹೋಗ್ತೀನಿ. ಅರ್ಥ ಆಗಿ ಇವಾಗ 6 7 ಕೇಳ್ತೀನಿ. ಮೊದಲೇದು ಹೇಳಿಲ್ಲ, ತಿರುಗಿ ಸ್ಟಾರ್ಟ್ ಮಾಡ್ತೀನಿ. ಮೊದಲೇ ಹೇಳ್ತೀನಿ, ಭಯ ಬಂದಾದ್ರೂ ನೀವು ಅರ್ಥ ಕಟ್ಕೊಂಡಿದ್ದೆ. ಮೂರನೇ ಒಂದು ಅಂಶ, ಇದು ಸ್ವಲ್ಪ ದೊಡ್ಡದಾದ ವಚನ, ಓದೋಣ ಬಗ್ಗೆ. ಸರಿ, ನೈಸಕ್ಕೆ ಅದನ್ನು ಕೇಳಿಸ್ಕೋಣ. ಯೋಹಾನ 15:1-8. ಯಾವ್ದು? ಜಾನ್ ಚಾಪ್ಟರ್ 15:1-8. ನಾನೇ ನಿಜವಾದ ದ್ರಾಕ್ಷಿಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾದಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನಾಲ್ಕ ಇಟ್ಕೊಳ್ಳಿ, ಓದೋ ಮುಂದಕ್ಕೆ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತಹ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಸಾಕು. ಈ ವಚನ ನೆಲೆಗೊಂಡಿರುವುದು ನೋಡ್ತೀವಲ್ವಾ?
ಅಲ್ಲಿ ನೋಡಿ, ಮೊದಲನೆಲ್ಲ ಏಸಪ್ಪ ಹೇಳ್ಕೊಂಡ್ಬಂದ್ರು, ನೆಲೆಗೊಂಡಿದ್ರೆ ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನಾನು ನಿಮ್ಮನ್ನು ಶುದ್ಧಿ ಮಾಡ್ತೀನಿ, ನೀವು ನನ್ನ ಮಕ್ಕಳಾಗಿರ್ತೀರ, ಓಕೆ, ನೀವು ಶಿಷ್ಯರಾಗಿರ್ತೀರ, ಇದೆಲ್ಲ ಹೇಳ್ತಾನೆ. ಅವಾಗ ನಾನೇ ಏಸಪ್ಪ ನೆಲೆಗೊಂಡ್ರು ಅಂದ್ರೆ ಅರ್ಥ ಏನ್ರಿ? ವಾಟ್ ಈಸ್ ದಟ್? ಐ ಹ್ಯಾವ್ ಟು ಅಬೈಡ್ ಇನ್ ಕ್ರೈಸ್ಟ್, ಕ್ರೈಸ್ಟ್ ವಿಲ್ ಅಬೈಡ್ ಇನ್ ಮೀ ಅಂದ್ರೆ ಅರ್ಥ ಇದೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಹೋಗಕ್ಕಾಗುತ್ತೇನ್ರಿ? ನಾನು ರಜೆ ನೋಡಿ ಹೋಗಕ್ಕಾಗತ್ತಾ? ಹೋಗ್ಬೋದಾಗ ಸ್ವತಪ್ಪ ಇದ್ದಾರೆ, ಅವಳ ನೋಡಿ ಹೊರಗಾಗತ್ತಾ? ಆಗಲ್ಲ ಅಲ್ವಾ? ಅಂದ್ರೆ ಅರ್ಥ ಏನ್ರಿ? ವಾಟ್ ಇಸ್ ದಟ್? ಯೂಶಲ್ ಆಗಿ ಕೆಲವೊಂದು ಟರ್ಮ್ಸ್ ಅಲ್ವಾ, ಅದು ಥಿಯಾಜಿಕಲ್ ಆಗಿರೋ ಟರ್ಮ್ಸ್ ಗಳು, ಕೆಲವೊಂದು ಬಿಬ್ಲಿಕಲ್ ಟರ್ಮ್ಸ್ ನಮ್ಗೆ ಅರ್ಥ ಆಗ, ನೆಲೆಗೊಂಡ್ರು ಅಂದ್ರೆ ಅರ್ಥ. ವಾಟ್ ಇಸ್ ದಟ್? ಅಬೈಡ್ ಇನ್ ಮೀ. ಎಕ್ಸಾಕ್ಟ್ಲಿ ಅದನ್ನೇ ಹೇಳಿ 7ನೇ ವಚನ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ. ಏಸಪ್ಪನ ವಾಕ್ಯಗಳು ನನ್ನಲ್ಲಿಲ್ಲ ಅಂದ್ರೆ ಏಸಪ್ಪ ನನ್ನಲ್ಲಿಲ್ಲ ಅಂತಾನೆ ಅರ್ಥ. ಆಮೇಲೆ ಅದಕ್ಕೆ ವಾಕ್ಯಗಳನ್ನ ಅಧಿಕವಾಗಿ ಓದುವುದರಲ್ಲಿ, ಅಧಿಕವಾಗಿ ಆಸೆ ಪಡುವುದರಲ್ಲಿ, ಅಧಿಕವಾಗಿ ಅನುಸರಿಸೋದ್ರಲ್ಲಿ ನಾವು ಇಷ್ಟಪಡಬೇಕು ಪ್ರಿಯ. ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ ಏಸಪ್ಪ ಅಲ್ಲಿ, ಎಲ್ಲ ಏನಂದ್ರೆ ನನ್ನ ವಾಕ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ರೆ ಏನ್ ಮಾಡ್ಬೇಕಂತೆ? ಏನು ಬೇಕಾದ್ರೂ ಹೇಳಿಕೊಂಡು. ಎಂತ ಕಿಲ್ಲಾಡಿ, ಎಂತ ಇಂಟೆಲಿಜೆಂಟ್ ಸ್ಟೂಡೆಂಟ್ ನಾನು ಏಸಪ್ಪ. ನನ್ನ ವಾಕ್ಯಗಳು ನೀನು ನೆಲೆಗೊಂಡಿದ್ರೆ ನೀನು ಕಾರ್ ಕೇಳ ಎಸಬ್ ಗೊತ್ತು, ನನ್ನ ವಾಕ್ಯ ನಿನ್ನ ನೆಲೆಗೊಂಡಿದ್ರೆ ನೀನು ಮನೆ ಕೇಳ ಎಸಬ್ ಗೊತ್ತು. ಆತನ ವಾಕ್ಯಗಳು ನೆಲೆಗೊಂಡಿದ್ರೆ ನಮ್ಮ ಮನೆಯಲ್ಲಿ ಏನ್ ಕೇಳ್ತೀವಿ? ಮೊದಲಾಗಿ ಏಸಪ್ಪ ನೀನ್ ಬೇಕು ತಂದೆ. ಅವಳ ಹೇಳಂಗೆ ಐ ವಾಂಟ್ ಮೋರ್ ಆಫ್ ಯು, ಜಾಸ್ತಿ ಬೇಕು. ಒಂದು ಬಂತು, ಒಂದು ಮೆಸೇಜ್ ಕೇಳಿಸ್ತಾ ಇದೆ, ಇಟ್ಸ್ ವೆರಿ ಚೆನ್ನಾಗಿರ್ತಾರೆ ಮೆಸೇಜ್. ಇಂಗ್ಲೀಷಲ್ಲಿ ಅವರು ಹೇಳ್ತಾ ಇದ್ರು, ಮೋರನ್ನು ಹಾಕೋಬಾರ್ದು, ಹೇಳ್ತಾ ಇದ್ರು, ಗಿವ್ ಮೋರ್ ಆಫ್ ಯು ಲಾರ್ಡ್, ಗಿವ್ ಮೋರ್ ಆಫ್ ಯು ಲಾರ್ಡ್, ಫಿಲ್ ಮಿ ಮೋರ್ ಆಫ್ ಯು ಲಾರ್ಡ್, ಮೋರ್ ಆಫ್ ಯು ಕೇಳ್ತಾರೆ. ಅದು ಇಂಗ್ಲೀಷಲ್ಲಿ. ಸಾರಿ, ನಾನು ಯಾರನ್ನೂ ಮಾಡ್ತಾ ಇಲ್ಲ, ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಬಾಯ್ಲಿ ತುಂಬ ಹಂಗೆ ಹೇಳೋದು, ಜಾಸ್ತಿ ಕೊಡಿ ಸ್ವಲ್ಪ, ಜಾಸ್ತಿ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಗೊತ್ತಾ, ಕೇಳ್ತಾನೇ ಇರ್ರಿ, ಕಾನ್ಸ್ಟಿಪೇಟ್ ಆಗುತ್ತದೆ, ಕಾನ್ಸ್ಟಿಪೇಷನ್ ಆಗುತ್ತದೆ. ತಿಂತಾನೇ ಇದ್ರೆ ಏನಾಗುತ್ತೆ? ಹೊರಗಡೆ ಹೋಗ್ತಾರೆ ಏನಾಗುತ್ತೆ? ಕಾನ್ಸ್ಟಿಪೇಷನ್. ಅದಕ್ಕೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ ಗೊತ್ತಾ, ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಓನ್ಲಿ ಮೆನಿ ಆಫ್ ದ ಕ್ರಿಶ್ಚಿಯನ್ಸ್ ಆರ್ ಕಾನ್ಸ್ಟಿಪೇಟೆಡ್ ಕ್ರಿಶ್ಚಿಯನ್ಸ್ ಅಂತ. ಬರೀ ತಗೊಂತಾನೆ ದೇವ್ರ ಹತ್ರ. ನಾವು ಬೇರೆಯವ್ರು ಕೊಡ್ತಾ ಇದೀವಾ? ಬೇರೆಯವ್ರು ಕೊಡ್ಬೇಕಂತ ಮನ್ಸು ಬರೆಯೋದು ದುಡ್ಡು. ಹಲೋ, ದುಡ್ಡೆಲ್ಲ ದೇವ್ರ ವಾಕ್ಯ ಕೊಡ್ತಾ ಇದ್ದೀವಾ? ಏಸಪ್ಪನ ಪ್ರೀತಿ ಕೊಡ್ತಾ ಇದ್ದೀವಾ? ಅಲ್ವಾ? ನಾವು ಕೇಳ್ತೀವಲ್ಲ ಬೇರೆ, ಹಂಗೆ ನಾವು ನೋಡ್ತೀವಲ್ಲ, ದೇವರ ವಾಕ್ಯನ ನೆಲೆಗೊಂಡಿದ್ರೆ ನಾನು ಏಸಪ್ಪನ ಕುರಿತಾಗಿ ಬಿಟ್ಟು, ದೇವರ ಒಂದು ರಾಜ್ಯದ ಕುರಿತಾಗಿ ಬಿಟ್ಟು, ಪರಲೋಕದ ಆಶೀರ್ವಾದಗಳ ಕುರಿತಾಗಿ ಬಿಟ್ಟು ಬೇರೆ ಯಾವುದನ್ನು ಕೇಳೋದ ಏಸಪ್ಪ ಚೆನ್ನಾಗೋತು. ನನ್ನ ಆತನ ವಾಕ್ಯನ ನೆಲೆಗೊಂಡಿದ್ರೆ ನಾನು ಅದನ್ನ ಕೇಳ್ತಾ ಏಸಪ್ಪನ ಈ ಲೋಕದ ಆಶೀರ್ವಾದ ಹಿಂದೆ ಬರಂಗೆ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಏಸಪ್ಪ ಹೇಳ್ತಾರೆ, ನನ್ನ ವಾಕ್ಯಗಳು ನೆಲೆಗೊಂಡಿದ್ರೆ. ಅದು ನೆಲೆಗೊಳ್ಳುವುದು ಅಂತ ಹೇಳ್ಬೇಕಾದ್ರೆ 3ನೇ ಒಂದು ಅಂಶ ನಾವು ಅರ್ಥ ಮಾಡ್ಕೋಬೇಕಾಗಿ ಕಮ್ಯುನಿಟಿ ಏನಂದ್ರೆ ಫೆಲೋಶಿಪ್. ಹೇಳಿ, ಅನ್ಯೋನ್ಯತೆ. ಮತ್ತಾಯನ ಒಂದು ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಆ ಒಂದು ಕರ್ತನ ಮೇಜಿನ ಒಂದು ಫೋಟೋ ನೀವೆಲ್ಲರೂ ಗೊತ್ತಲ್ವಾ? ಕರ್ತನ ಆ ಒಂದು ಮೇಜಿನ ಮುಂಭಾಗದಲ್ಲಿ ಏಸಪ್ಪ ಇರ್ತಾನೆ, ಆ ಶಿಷ್ಯರೆಲ್ಲ ಸುತ್ತಲೂ ಕೂತ್ಕೊಂಡಿರ್ತಾರಲ್ಲ, ಅದು ತೋರಿಸೋದೇ ಏನಂತ? ಅನ್ಯೋನ್ಯತೆಯನ್ನ. ಆ ಒಂದು ಕರ್ತನ ಭೋಜನದಲ್ಲಿ ಎಲ್ಲರೂ ಒಟ್ಟಾಗಿ ಕೂತುಕೊಂಡಿರುವಂತ ಒಂದು ಪಿಕ್ಚರ್ ತೋರಿಸುವುದೇ ಯೇಸು ಕ್ರಿಸ್ತನ ಮತ್ತೆ ಆ ಶಿಷ್ಯರ ಒಂದು ಅನ್ಯೋನ್ಯತೆಯನ್ನ. ಯೇಸು ಕ್ರಿಸ್ತನು ಎಷ್ಟು ಅನ್ಯೋನ್ಯವಾಗಿ ಅವರೊಟ್ಟಿಗಿದ್ರು, ಶಿಷ್ಯರು ಎಷ್ಟು ಅನ್ಯೋನ್ಯವಾಗಿದ್ರು ನನಗೆ ಗೊತ್ತಿಲ್ಲ ಅಲ್ವಾ? ಶಿಷ್ಯರು ಒಬ್ಬೊಬ್ರು ಒಂದೊಂದು ಮನಸ್ಸು. ಏಸಪ್ಪ ಏನ್ ಹೇಳ್ತಾ ಇದ್ನೋ ಅದಕ್ಕೆ ಹೇಳ್ತಾ ಇರ್ಲಿಲ್ಲ. They didn't have that fellowship with the Lord as God wants them to have the fellowship with the Jesus. ಯೇಸು ಕ್ರಿಸ್ತನ ಒಟ್ಟಿಗೆ ಯಾವ ರೀತಿಯಾಗಿ ದೇವರು ಅನ್ಯೋನ್ಯವಾಗಿ ಇರ್ಲಿ ಅಂತ ಆ ಶಿಷ್ಯರ ಕೇಳಿದ್ರು, ಆ ರೀತಿಯಾಗಿ ಅವ್ರ ಮನಸ್ಸು ಇರಲಿಲ್ಲ. ನಾವು ಇವಾಗ ಹಂಗಿದಾನೆ, ಅನ್ಯೋನ್ಯವಾಗಿ ಬನ್ನಿ ಅಂದ್ರೆ ನಮ್ಮ ಮನಸ್ಸು ಎಲ್ಲರೂ ಅಂತಾರೆ. ಮನಸ್ಸುಗಳು ಒಂದಾಗಬೇಕು. ಅದು ಬರೀ ಪ್ರೀತಿ ಮಾಡಿ ಮದುವೆ ಮಾಡ್ಕೋದಾಗ ಮಾತ್ರ ಅಲ್ಲ ಶಿಲ್ಪಿಯರೇ. ಪ್ರೀತಿ ಮಾಡಿ ಮನಸ್ಸು ಒಂದಾಗಿ ಮದುವೆ ಆಗೋದು ನಾನು ನಂಬ್ತೀನೇನ್ರಿ? ಹೀಗೆ ನೋಡ್ತೀರಾ? ಅಂತಾನೆ ಮದುವೆ ಮಾಡ್ಕೋಬೇಕು. ಮನಸ್ಸು ಇಷ್ಟಪಟ್ಟರೆ ಅಂತ ಮದುವೆ ಮಾಡ್ಕೊಂಡಿದ್ದೀರಾ? ಹಲೋ, ಸುಳ್ಳು ಹೇಳ್ಬಿಡಿ. ಮನಸ್ಸು ಇಷ್ಟಪಟ್ಟಿದೆ, ನೋಡಕ್ ಚೆನ್ನಾಗಿದ್ದಾನೆ ಹುಡುಗ, ಕೆಲಸ ಮಾಡ್ತಾನೆ, ವಿಶ್ವಾಸ ಇದ್ದಾನೆ, ನಾನು ನೋಡ್ಕೊಂತಾನೆ ಅಂತಾನೆ ಮದುವೆ ಮಾಡ್ಕೋತೀವಿ ನಾವು ಅಲ್ವೇ? ಮಾಡ್ಕೊಂಡ್ ಮನಾಗ ನೋಡಿದ್ರೆ ಇಷ್ಟ ಆಗ್ಲಿಲ್ಲ, ಅವ್ನ ನೋಡ್ಕೊಂಡು ಆಗ ಮದುವೆ ಮಾಡ್ಕೋತೀವ, ಮುಟ್ಟಾಗಲಿ ಬಿಡಿ ಹಂಗ ಮಾಡ್ಕೊಂಡು. ಹಂಗೇನೆ ನಾವಿಲ್ಲಿ ನೋಡ್ತೀವಲ್ಲ,
ಯೇಸು ಕ್ರಿಸ್ತನೊಟ್ಟಿಗೆ ಅವ್ರು ಯಾವ ಒಂದು ಲೆವೆಲ್ ಒಂದು ಅನ್ವಯಿತ ಇದ್ರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಯೇಸಪ್ಪ ಮಾತ್ರ ಯಥಾರ್ಥವಾಗಿ ಪೂರ್ಣ ಹೃದಯದಿಂದ ಅವರೊಟ್ಟಿಗೆ ಅನ್ವಯಿತ ಇದ್ರು. ಅದನ್ನೇ ನಾವು ಆ ಪಿಕ್ಚರ್ ಅಲ್ಲಿ ನೋಡುವವರಾಗಿದ್ದೇವೆ. ಈ ಒಂದು ಮತ್ತಾಯನ ಸುವಾರ್ತೆ ಹೇಳುವಂತಹ ಪಿಕ್ಚರ್ ಅಲ್ಲಿ ಅನ್ಯೋನ್ಯತೆನ ತೋರಿಸ್ತದೆ. ಓಕೆನಾ? ಯೇಸು ಕ್ರಿಸ್ತನ ಶಿಷ್ಯರೊಟ್ಟಿಗೆ ಇದ್ದಿದ್ದು, ಶಿಷ್ಯರು ಯೇಸು ಕ್ರಿಸ್ತರೊಟ್ಟಿಗೆ ಇದ್ದಿದ್ದು. ಅವ್ರು ಯೇಸು ಕ್ರಿಸ್ತರೊಟ್ಟಿಗೆ ಇರ್ಬೇಕಂತಾನೆ ಅನ್ಯೋನ್ಯತೆಯಲ್ಲಿ ಬಂದ್ರು. ಅರ್ಥ ಆಗುತ್ತಲ್ಲ ಅಮ್ಮ? ಕ್ಲಿಯರ್ ಅರ್ಥ ಆಗುತ್ತಲ್ಲ? ಅದಕ್ಕೋಸ್ಕರ ಬಂದ್ರು ಅವ್ರು ಕರ್ತನ ಭೋಜನ ಮಾಡೋದಕ್ಕೋಸ್ಕರವಾಗಿ, ಆ ಪಸ್ಕ ಹಬ್ಬದ ಭೋಜನ ಮಾಡೋದಕ್ಕೋಸ್ಕರವಾಗಿ. ಆದ್ರೆ 1 ಯೋಹಾನ 1:1-3 ಎರಡು ರೀತಿಯಾದಂತಹ ಒಂದು ಇದೇ ಅನ್ವಯತೆನ ಅಲ್ಲಿ ಜಾನ್ ಹೇಳೋದು ನೋಡ್ತೇವೆ ನಾವು, ಯೋಹಾನ ಹೇಳೋದು ನೋಡ್ತೇವೆ. 1 John 1:1-3 ಯಾರು? 1 ಯೋಹಾನ 1ನೇ ಅಧ್ಯಾಯದಲ್ಲಿ 1-3. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ 1 ಯೋಹಾನ 1:3. ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ನಮ್ಮ ಅನ್ಯೋನ್ಯತೆ, ಮೊದಲನೇ ಅನ್ಯೋನ್ಯತೆ ಯಾವುದಂತೆ? ವರ್ಟಿಕಲ್. ವರ್ಟಿಕಲ್ ತಾನೆ ವರ್ಟಿಕಲ್. ನನಗೂ ತಂದೆ ದೇವರಿಗೂ ಯೇಸು ಕ್ರಿಸ್ತನಿಗೂ ಪರಿಶುದ್ಧಾತ್ಮನಿಗೆ ಇರುವಂತಹ ಒಂದು ಅನ್ಯೋನ್ಯತೆ. ಓಕೆನಾ? ಎರಡನೇ ಅನ್ಯೋನ್ಯತೆ ನಾವು ನೋಡ್ತೇವೆ 1 ಯೋಹಾನ ಅದೇ 1ನೇ ಅಧ್ಯಾಯದಲ್ಲಿ 5 ಮತ್ತು 5-7 ಓದಿ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು. ಓದಮ್ಮ. 6ನೇ ವಚನ ಅದು. 6ನೇ ಓದು. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆ ಇದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸಾಕು. ನಾವು ಯೇಸು ಕ್ರಿಸ್ತನೊಟ್ಟಿಗೆ ಹೇಳೋದು ಮಾತ್ರ ಶುದ್ಧಿ ಆದ್ರೆ ಸಾಲದು ಪ್ರಿಯರೇ. ಲಿಸನ್ ಟು ಮೀ ಕೇರ್ಫುಲಿ. ಅನೇಕ ನಾವು ವಿಶ್ವಾಸಿಗಳು ಹೆಂಗಿದ್ದೇವೆ ಅಂದ್ರೆ, ನಾನು ಯೇಸಪ್ಪ ಹತ್ರ ಸರಿ ಇದ್ರೆ ಸಾಕು, ಅರ್ಥ ಆಗದ ನಾನು ಕರ್ತನ ಭೋಜನ ಪಾಲ್ಗೊಳ್ಬಹುದು. ಎಷ್ಟು ಚೆನ್ನಾಗಿ ಅಲ್ಲಿ ಹೇಳ್ತದೆ. ಯೇಸು ಕ್ರಿಸ್ತನೊಟ್ಟಿಗೆ ನಮಗೆ ಅನ್ಯೋನ್ಯತೆ ಇದೆ. ಅದೇ ಅನ್ಯೋನ್ಯತೆ ತೋರಿಸುವುದಕ್ಕಾಗಿನೇ ನನ್ನೊಟ್ಟಿಗೆ ಇರುವಂತವ್ರ ಜೊತೆ ಸಹ ನನಗೆ ಅನ್ಯೋನ್ಯತೆ ಇರಬೇಕು. ಆಗಲೇ ನಾನು ಹೇಳಕ್ಕಾಗೋದು ನಾನು ಬೆಳಕಿನಲ್ಲಿ ಇದ್ದೇನೆ, ನಾನು ಯೇಸಪ್ಪನಲ್ಲಿ ಇದ್ದೇನೆ, ಯೇಸಪ್ಪ ನನ್ನಲ್ಲಿದ್ದಾನೆ, ನಾನು ಯೇಸಪ್ಪನ ಮಗಳು ಅಂತ ಹೇಳಕ್ ಆಗೋದು. ಅದಕ್ಕೆ ಹೇಳಿದ್ರೆ ಅದೇ ಹೇಳಿದ್ರೆ ಅನ್ಯೋನ್ಯತೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಡೋಂಟ್ ಫರ್ಗೆಟ್. ನೀನ್ ಯೇಸಪ್ಪ ಹತ್ರ ಚೆನ್ನಾಗಿದ್ರೆ ನಿನ್ನ ಪಾಪ ಪರಿಹಾರ ಆಗ್ಬಿಟ್ಟಿದೆ ಸಾಲದು. ಬೇರೆಯವರೊಟ್ಟಿಗೆ ನಿನ್ ಸಂಬಂಧ ಹೆಂಗಿದೆ, ಅನ್ಯೋನ್ಯತೆ ಹೆಂಗಿದೆ ಅಂತ ನೋಡ್ಕೊಳ್ಬೇಕು. ನಿನ್ನ ಪಾಪ ಕ್ಷಮಾಪಣೆ ಆಗಿದ್ಯಾ ಇಲ್ವಾ ಅನ್ನಕ್ಕೆ ಅದಕ್ಕೊಂದು ಉದಾಹರಣೆ ಚೆನ್ನಾಗಿ ಗೊತ್ತು. ಉದಾಹರಣೆ ಎಲ್ಲ ಇಟ್ಸೆ ಬ್ಯಾಂಡೇಜ್ ನಾನು ನೋಡುವುದಾದ್ರೆ ಅದೊಂದು ಲಾ ತರ ಯೇಸಪ್ಪ ಹೇಳ್ಬಿಟ್ರು. ಆ ಒಂದು ಆತನ ಒಂದು ಕರ್ತನ ಪ್ರಾರ್ಥನೆ ಹೇಳಿದ್ರು ದೇವರು, ಯೇಸಪ್ಪ ನೀನು ಪರರ ತಪ್ಪುಗಳನ್ನು ಕ್ಷಮಿಸುವ ಹಾಗೆ ನಾನು ಪರರ ತಪ್ಪುಗಳನ್ನು ಕ್ಷಮಿಸುವ ಹಾಗೆ ನನ್ನ ಪಾಪವನ್ನ ನಾವೇ ಬಾಯ್ಬಿಟ್ಟು ಕೇಳ್ತಾ ಇದೀವಲ್ಲ ಅಂತ ಕಿಲಾಡಿದ ಯೇಸಪ್ಪ ಅಲ್ವಾ? ಯೇಸಪ್ಪ ಹೇಳ್ದಂಗಲ್ಲ, ನಾನು ಹೇಳ್ದಂಗೆ ನಾನು ಪರರ ತಪ್ಪುಗಳನ್ನು ಕ್ಷಮಿಸುವಾಗ ನನ್ನ ತಪ್ಪುಗಳನ್ನು ಕ್ಷಮಿಸು. ಅವಾಗ ನಾವು ಎಷ್ಟು ಕ್ಷಮಿಸ್ತೀವಿ ಅಷ್ಟೇ ನಮ್ಗೆ ಕ್ಷಮಾಪಣೆ ಸಿಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ನಾವು ಆಟ ಆಡಕ್ಕಾಗಲ್ಲ ಯೇಸಪ್ಪ ಹತ್ರ. ಈಸ್ ಆಲ್ಮೈಟಿ, ಈಸ್ ಅ ಸಾವರಿನ್ ಗಾಡ್. ಆತನು ಭಯಂಕರ ದೇವರು, ಅಗ್ನಿ ಅಂತ ದೇವನಾಗಿದ್ದಾನೆ. ನಾನು ಎಷ್ಟು ನನ್ನ ಜೊತೆ ಜೀವಿಸುವವರಿಗೆ ಅನ್ಯೋನ್ಯವಾಗಿದ್ದೇನೆ, ನನ್ನ ಜೊತೆ ಜೀವಿಸುವವರನ್ನ ಕ್ಷಮಿಸುತ್ತೇನೆ, ಬಿಟ್ಕೊಡ್ತೇನೆ, ಜೀವಿಸ್ತಾ ಇದ್ದೇನೆ ಸಂತೋಷವಾಗಿ ಪ್ರೀತಿಯಿಂದ. ಅದನ್ನೇ ಯೇಸಪ್ಪ ನನ್ನ ಹತ್ರ ಕೇಳ್ತಾ ಇದ್ದಾನೆ. ನಾನು ಮಾಡ್ತಾ ಇರೋದನ್ನ ದೇವ್ರು ನೋಡ್ತಾ ಇದ್ದಾನೆ. ನಾನು ಚೆನ್ನಾಗಿದ್ದೀನಿ ಯೇಸಪ್ಪನಲ್ಲಿ, ಅದೇ ನಾನು ಒಟ್ಟಿಗೆ ನೋಯಿಸ್ತಾ ಇದ್ದೀನಲ್ಲ. ಅದನ್ನೇ ನಾವೇನ್ ಮಾಡ್ಬೇಕಾಗಿದೆ ಪ್ರಿಯರೇ? ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದವರಾಗಿ ಈ ಒಂದು ಕರ್ತನ ಮೇಜಿನ ಭಾಗದಲ್ಲಿ ಪಾಲ್ ತೆಗೆದುಕೊಳ್ಬೇಕು. ಅರ್ಥ ಏನ್ ನಾವು ನೋಡ್ತೀವಿ. ಮೊದಲನೇದಾಗಿ ಏನ್ ಮಾಡ್ಬೇಕಂತೆ? ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ. ಎರಡನೇದಾಗಿ ಪ್ರೊಕ್ಲಮೇಷನ್ ಅಂದ್ರೆ ನಾವು ಘೋಷಿಸಬೇಕು. ಮೂರನೇದಾಗಿ ಅನ್ಯೋನ್ಯತೆ. ನಾಲ್ಕನೇದಾಗಿ ಮತ್ತಾಯ 26:20-23, ಮ್ಯಾಥ್ಯೂ ಚಾಪ್ಟರ್ 26, 20-23. ಮತ್ತಾಯ 26:20-23. ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕೂತುಕೊಂಡನು. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು.
ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಕೇಳತೊಡಗಿದರು. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು. ಸಾಕು. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಸಿಂಪಲ್ ಆಗಿ ಒಂದು ಹೇಳಿದ್ರು. ಏನಂತ ಹೇಳಿದ್ರು? ಏನು? ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಐ ಟೆಲ್ ಯು ದ ಟ್ರೂತ್, ಒನ್ ಆಫ್ ಯು ವಿಲ್ ಬಿಟ್ರೇ ಮೀ. ಇಷ್ಟೇ ಅವ್ರು ಹೇಳಿದ್ರು. ಕಲ್ಲನ ಮನಸ್ಸು ಅಲ್ವಾ? ಯಾಕ್ರಿ ಕೇಳ್ಬೇಕೆಲ್ರು? ಅಲ್ಲಿ ಒಬ್ಬರೇ ಒಬ್ರು ಕೇಳ್ಬೇಕಾಗಿತ್ತು. ಯಾಕ್ರಿ? ಜ್ವರ ಹೇಳಿ. ಯೂದಾಸ್ ಇಸ್ಕರಿಯೋತ್ ಅಲ್ವಾ? ಅವರೊಬ್ಬನೇ ಕೇಳಬೇಕಾಗಿತ್ತು. ನೋಡಿ, ಹೇಳ್ಕೊಡ್ತೀನಿ, ಅವನ್ನ ಹೇಳ್ಕೊಟ್ಟಿದ್ದು. ಅದು ಹೇಳು ಪ್ರತಿಯೊಬ್ಬನು ಹೇಳ್ತಾ ನೋಡಿ, ಪ್ರತಿಯೊಬ್ಬನು ಕೇಳತೊಡಗಿರಂತೆ, ಸ್ವಾಮಿ ನಾನಲ್ಲವಲ್ಲ, ಸ್ವಾಮಿ ನಾನಲ್ಲವಲ್ಲ. ದಟ್ ಶೋಸ್ ದ ಸೆಲ್ಫ್ ಎಕ್ಸಾಮಿನೇಷನ್. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವ ತರ ಆ ಕ್ವಶನ್ ಕೇಳಿದ್ರು ನಾವು ಸಹ 1 ಕೊರಿಂಥ 11:27-37 ಹೇಳ್ತದೆ, ಪೌಲ ಹೇಳ್ತಾನೆ, ಆ ರೀತಿಯಾಗಿ ನಾವು ಸಹ ಕೇಳಬೇಕು. 27-27-32 ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗಳಿಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗಳು ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವ ತರವಾಗಿ ಆ ಶಿಷ್ಯರು ಏಸಪ್ಪ ನೋಡಿ, ನಾನಲ್ಲವಲ್ಲ ಸ್ವಾಮಿ, ಶೋರ್ಲಿ ಐ ಆಮ್ ನಾಟ್, ನಾನಲ್ಲವಲ್ಲ ಅಂತ ಕೇಳಿದ್ರಲ್ಲ, ಹಂಗೆ ನಾನು ಹೇಳ್ಬೇಕು. ಏಸಪ್ಪ ನೋಡಿ, ನಾನಿನ್ ಬಿಟ್ರೆ ಮೈಲಲ್ಲ ಏಸಪ್ಪ, ನಾನಿನ್ ಅಲೆಗಳಿಲ್ವಲ್ಲ ಏಸಪ್ಪ, ನಾನಿನ್ ಬಿಟ್ಕೊಳ್ಲಿಲ್ವಲ್ಲ ಏಸಪ್ಪ, ನಾನಿನ್ ನಂಬದೇ ಇಲ್ವಲ್ಲ ಏಸಪ್ಪ, ನಾನಿನ್ ಆರಾಧನೆ ಮಾಡದೆ ಇಲ್ವಲ್ಲ ಏಸಪ್ಪ, ನಾನ್ ನಿನಗಾಗಿ ಸಾಕ್ಷಿಯಾಗಿ ನಿಲ್ದೆ ಇಲ್ವಲ್ಲ ಏಸಪ್ಪ ಅಂತ ಕೇಳ್ಬೇಕು. ಅರ್ಥ ಆಗ್ತದ್ಯಾ? ಕೇಳ್ಬೇಕು ಪ್ರಿಯ. ನಾವ್ ಯಾವಾಗ ಬಂದು ಆ ಕರ್ತನ ಬೋಧನೆಯಲ್ಲಿ ಪಾಲ್ಗೊಳ್ತೇವೋ, ಅದನ್ನು ತೆಗೆದುಕೊಳ್ತೇವೋ, ಅದಕ್ಕೆ ಮುಂಚೆ ಈ ಪ್ರಶ್ನೆ ನಮ್ಮ ಹೃದಯದಲ್ಲೂ ಓಡಬೇಕು, ಮನಸ್ಸಿನಲ್ಲೂ ಓಡಬೇಕು. ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಆ ಶಿಷ್ಯರೆಲ್ಲರೂ ಪರೀಕ್ಷೆ ಮಾಡ್ಕೊಂಡ್ರು ತಮ್ಮನ್ನು. ಆಯ್ತಾ? ನೀವು ಸಹ ಪರೀಕ್ಷೆ ಮಾಡ್ಕೊಳ್ಬೇಕು. ನಾನು ಕಳೆದ ವಾರವಲ್ಲ, ಕಳೆದ ತಿಂಗಳು ಕಮ್ಮಿನ ತೆಗೆದುಕೊಂಡಂತ ಆ ಸಮಯದಿಂದ ಹಿಡಿದು ಇವಾಗವರೆಗೂ ಯಾವ ತರ ಏಸಪ್ಪನಿದ್ದೇನೆ. ಏಸಪ್ಪ ಸಾರಿ, ನಾನು ಬೇಡ ಏಸಪ್ಪ, ನೀನು ನನ್ನ ಕಾರ್ಯ ನಾನು ಮಾಡ್ಕೊಡ್ತೀನಿ, ನೀನ್ ನನ್ನ ಹತ್ರ ಬರಬೇಡ, ನನಗೆ ಕಷ್ಟ ಬಂದಾಗ ಮಾತ್ರ ಬಾ ಅಂತ ಹೇಳ್ತೀವಲ್ವ ಪ್ರಿಯರೇ? ಮತ್ತೆ ಹೋಗ್ಬಿಡ್ತೀವಿ ಏಸಪ್ಪನ. ಚೆನ್ನಾಗಿದ್ರೆ ಜೀವನ, ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿದ್ರೆ, ನನ್ನ ಹೆಂಡತಿ ನನ್ನ ಜೊತೆ ಚೆನ್ನಾಗಿದ್ರೆ, ಮಕ್ಕಳು ಚೆನ್ನಾಗಿದ್ರೆ, ನಾವು ಏಸಪ್ಪನ್ನೇ ಮರ್ತೋಗ್ತೀವಿ. ಅದೇ ಕಷ್ಟ ಇಲ್ವಲ್ಲ, ಗಂಡ ಹೊಡಿತಾ ಇಲ್ವಲ್ಲ, ಇಂಥ ತೊಂದರೆ ಮಾಡ್ತಾ ಇಲ್ವಲ್ಲ, ಇದೇ ಬಿಡ್ತೀವಿ ಏಸಪ್ಪ. ಅದೇ ಕಷ್ಟ ಬಂದಾಗ ಮಾತ್ರ ನಾವು ಏಸಪ್ಪನ ಕರಿತೀವಿ. ಇಲ್ವಾ? ಇನ್ನೊಂದು ಕೆಲವೊಂದು ಸಮಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಏಸಪ್ಪನೊಟ್ಟಿಗೆ ನಡೀತಾ ಇರ್ತೀವಿ. ಏನಾದ್ರೂ ಒಂದು ಡಿಸ್ಟ್ರಾಕ್ಷನ್ಸ್ ಬಂದ್ರೆ, ನಮ್ಮ ಆಸೆ ಅಥವಾ ನಮ್ಮ ಒಂದು ಪ್ಲೆಷರ್ ಆಫ್ ದಿಸ್ ವರ್ಲ್ಡ್, ಆ ಆಸೆಗಳೇನೋ ಬಂದ್ರೆ ಏನ್ ಮಾಡ್ತೀವಿ? ಏಸಪ್ಪನ ಬಿಟ್ಬಿಡ್ತೀವಿ. ಕಷ್ಟ ಬಂದ್ರು ಬಿಡ್ತೀವಿ, ಆಸೆ ಜಾಸ್ತಿ ಆದ್ರೂ ಬಿಡ್ತೀವಿ. ಲೋಕದ ಮೇಲೆ ಆಸೆ ಜಾಸ್ತಿ ಆದ್ರೆ ಏನ್ ಮಾಡ್ತೀವಿ? ಏಸಪ್ಪನ ಬಿಟ್ಬಿಡ್ತೀವಿ. ಅದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದು. ದಟ್ಸ್ ಸೆಲ್ಫ್ ಎಕ್ಸಾಮಿನೇಷನ್. ಈ 1 ಕೊರಿಂಥ 11:29 ಈ ತರ ಹೇಳ್ತಾರೆ, ಯಾಕೆಂದ್ರೆ ಕರ್ತನ ದೇಹವೆಂದು ವಿವೇಚಿಸಿ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ವಿಚಾರಣೆಗೊಳಗಾಗುವನು. ಜಡ್ಜ್ಮೆಂಟ್. ಓಕೆನಾ? ಚೆನ್ನಾಗಿ ತಿಳ್ಕೊಳ್ಳಿ. ಜಡ್ಜ್ಮೆಂಟ್, ನ್ಯಾಯ ವಿಚಾರಣೆ, ನ್ಯಾಯ ತೀರ್ಪುಗೊಳಗಾಗುವನು. 32ನೇ ವಚನ ಈ ತರ ಹೇಳ್ತಾರೆ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ. ಎರಡನೇದು ನ್ಯಾಯ ವಿಚಾರಣೆ, ಜಡ್ಜ್ಮೆಂಟ್. ಈ 2 ಕಾರ್ಯಗಳನ್ನು ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವೇನಂತದ್ದು ಬಾಡಿ ಆಫ್ ಕ್ರೈಸ್ಟ್, ಅಂದ್ರೆ ಯೇಸು ಕ್ರಿಸ್ತನ ಶರೀರವೆಂದು ನಾವು ವಿವೇಚಿಸದೆ ತಿಂದು ಕುಡಿಯುವವನು. ಡಿಸರ್ನ್ಮೆಂಟ್. ಅದಕ್ಕೆ ನಾನು ನಿಮಗೆ ಬೋಧಿಸ್ತಾ ಇರೋ ಕಾರಣನೇ ಅದು.
ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಮ್ಯುನಿಯನ್ ತೆಗೆದುಕೊಂಡು ಮುಂಚಿತವಾಗಿ ಯೇಸು ಕ್ರಿಸ್ತನ ಕಾರ್ಯಗಳು, ನಮಗಾಗಿ ಮಾಡಿದಂತ ಕಾರ್ಯಗಳು, ಅದು ಮಾತ್ರ ರಕ್ಷಣೆ ಮಾತ್ರ ಅಲ್ಲ ಪ್ರಿಯರೇ. ಅಲ್ಲಿ ಹೇಳುವಂತ ಎಲ್ಲಾ ಕಾರ್ಯಗಳನ್ನ ನಾವು ಮರಣ ಮಾಡಿಕೊಂಡವರ, ಅರ್ಥ ಮಾಡಿಕೊಂಡವರಾಗಿ ಬಂದು ತೆಗೆದುಕೊಳ್ಬೇಕು ಕಮ್ಯುನಿಯನ್ನ. ಇಲ್ಲಾಂದ್ರೆ ಏನಾಗುತ್ತಂತೆ, ಅದು ನಮಗೆ ನ್ಯಾಯ ತೀರ್ಪುಗಳಿಗಾಗ್ತೇವೆ, ನ್ಯಾಯ ವಿಚಾರಣೆಗಳಿಗಾಗ್ತೇವೆ. ನನ್ಗೊಂದು ಬ್ರದರ್ ಗೊತ್ತು, ನಮ್ಮ ಸಭೆಯಲ್ಲ, ಅವರು ವಿಶ್ವಾಸಿ ಎಷ್ಟೋ ವರ್ಷದಿಂದ, ಆದ್ರೆ ಒಂದ್ಸತಿ ಕೂಡ ಕಮ್ಮಿ ತಗೊಂಡಿಲ್ಲ ರೀ. ನಾನು ಅವ್ರು ಕೇಳಿದೆ, ಯಾಕೆ ಬ್ರದರ್ ಕಮ್ಮಿ ತಗೋಲ್ಲ ನೀವು ಅಂತ. ಅಯ್ಯೋ ನನಗೆ ಆ ಯೋಗ್ಯತೆ ಇಲ್ಲ ಸಿಸ್ಟರ್ ತಗೊಳಕ್ಕೆ. ಯೋಗ್ಯತೆ ಇಲ್ಲ ಅಂದ್ರೆ ಈ ಲೋಕದಲ್ಲಿ ಯಾರು ಕಮ್ಮಿ ತಗೋಕ್ಕಾಗಲ್ಲ ತಾನೆ. ಯಾರು ಯೋಗ್ಯರಾಗಿದ್ದೀವಿ? ಯಾರು ಯೋಗ್ಯ. ನಮ್ಮನ್ನ ಯೋಗ್ಯರಾಗಿ ಮಾಡುವಂಥದ್ದು ಯಾವುದು? ಯೇಸುವಿನ ಪ್ರೀತಿ ಮತ್ತೆ ಕೃಪೆ. ಆ ಒಂದು ಪ್ರೀತಿ ಕೃಪೆಯನ್ನ ನೆನೆಸುವವರಾಗಿ ನಾನು ಏಸಪ್ಪ ಇನ್ನು ಮುಂದೆ ಇದೇ ತರವಾಗಿ ಪಾಪದಲ್ಲಿ ಜೀವಿಸೋದಿಲ್ಲ ಅಂತ ಒಪ್ಪಿಸಿಕೊಟ್ಟವರಾಗಿ ತೆಗೆದುಕೊಳ್ಬೇಕು. ನಾನು ಯಾವಾಗ ನಿಮ್ಗೆ ಹೇಳಂಗೆ, ನೆಕ್ಸ್ಟ್ ಈ ಮಂತ್ ನೀವು ಒಪ್ಪಿಸಿಕೊಂಡ್ರೆ ನೆಕ್ಸ್ಟ್ ಮಂತ್ ನೀವು ಆ ಒಂದು ಪಾಪದಿಂದ ಹೊರಗಡೆ ಬರುವುದಕ್ಕೆ ಪ್ರಯತ್ನ ಪಟ್ಟವರಾಗಿ ಯು ಶುಡ್ ಬಿ ಇನ್ ದ ಪ್ರೋಸೆಸ್. ಹೊರಗಡೆ ಬರುವಂತ ಒಂದು ಮಾರ್ಗದಲ್ಲಿ ಇರ್ಬೇಕು ನೀವು. ಆವಾಗ ನೆಕ್ಸ್ಟ್ ಮಂತ್ ಧೈರ್ಯ ಬಂದು ತೆಗೆದುಕೊಳ್ಬಹುದು ಪ್ರಿಯರೇ. ಹಾಲೆಲೂಯಾ. ಇಲ್ಲ ಅಂದ್ರೆ ತೆಗೆದುಕೊಂಡ್ರೆ ನ್ಯಾಯ ವಿಚಾರಣೆ. ನಾನು ಹೇಳೋದಲ್ಲ, ಸಭೆ ಹೇಳೋದಲ್ಲ, ಯಾವ ನಾಜ್ರೀನ್ ಡಾಕ್ಟರ್ ಹೇಳೋದಿಲ್ಲ, ನಾನು ಏಸಪ್ಪ ದೇವ್ರ ವಾಪ್ತಲ್ಲಿ ಬಂದಿಲ್ಲ. ನ್ಯಾಯ ವಿಚಾರಣೆ ಒಳಗಾಗ್ಬಿಡ್ತೀವಿ. ಜಡ್ಜ್ಮೆಂಟ್ ಅದೇ ತಾನೇ ತುಂಬಾ ವ್ಯಸನ ತರದ. ಏನ್ ಗೊತ್ತಿದ್ವಿ, ಲೋಕದಲ್ಲಿ ನೋಡಿ ಜಡ್ಜ್ಮೆಂಟ್ ಆಗ್ಬೇಕಾಗಬೇಡಿ. ಏಸಪ್ಪ ನಂಬ್ತಾ ಇಲ್ಲ, ರಕ್ಷಣೆಗೆ ಬಂದಿಲ್ಲ, ಏಸಪ್ಪ ಮಾಡಿದಂತ ಕಾರ್ಯಗಳನ್ನ, ವಿಮೋಚನೆಯನ್ನ ಅರ್ಥ ಮಾಡ್ಕೊಂಡಿಲ್ಲ, ಏಸಪ್ಪ ಸಾವನ್ನ ಅರ್ಥ ಮಾಡ್ಕೊಂಡಿಲ್ಲ, ಮರಣ ಅರ್ಥ ಮಾಡ್ಕೊಂಡಿಲ್ಲ, ನಮ್ಗಾಗಿ ಕೊಟ್ಟ ರಕ್ತವನ್ನ, ಮಾಂಸವನ್ನ ಅರ್ಥ ಮಾಡ್ಕೊಂಡಿಲ್ಲ. ಆತನ ಆಯ್ತು ವಿಚಾರಣೆ ಹೋಗಬೇಕಾದ್ರೆ. ಆದ್ರೆ ನಾವು ನೀವು ಆದ್ರೆ ಇಸ್ ನಾಟ್ ಪ್ಯಾಥೆಟಿಕ್ ಅಲ್ವಾ? ಇಂಥ ವ್ಯಸನವಾದ ಕಾರ್ಯ ಆಗಿ. ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕಾಗಿದೆ, ಆ ರೀತಿಯಾಗಿ ಸೆಲ್ಫ್ ಎಕ್ಸಾಮಿನ್ ಮಾಡ್ಕೊಂಡು ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ಬಂದು ತೆಗೆದುಕೊಳ್ಬೇಕು. ಮೊದಲನೇದು ಏನ್ ಹೇಳಿದೆ? ನೆನೆಸ್ಬೇಕು. ಎರಡನೇದು ಘೋಷಣೆ ಮಾಡಬೇಕು. ಮೂರನೇದು ಅನ್ಯೋನ್ಯತೆ. ನಾಲ್ಕನೇದು ಸೆಲ್ಫ್ ಎಕ್ಸಾಮಿನೇಷನ್, ನನ್ನ ಪರೀಕ್ಷೆ ಮಾಡ್ಕೊಬೇಕು. ಐದನೇದು 1 ಕೊರಿಂಥ 11:23. 1 ಕೊರಿಂಥ 11:23. ನಾನು ನಿನಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ. ಸಾಕು ಸಿಸ್ಟರ್. ಇಲ್ಲಿ ದೇವರ ಸ್ತೋತ್ರ ಮಾಡಿ ಅನ್ನೋದು ಚರಿತ್ರೆಯಲ್ಲಿ, ಚರ್ಚ್ ಹಿಸ್ಟ್ರಿಯಲ್ಲಿ ಏನಾಗಿದೆ ಅಂದ್ರೆ, ಅನೇಕ ಒಂದು ಫಾದರ್ಸ್ಗಳಿದ್ರಲ್ಲ, ಅಂದ್ರೆ ಸಭೆ ನಡೆಸ್ತಾ ಇದ್ದಂತ ಜನಗಳು, ಅವರೆಲ್ಲ ಅದಕ್ಕಾಗಿನೇ ಈ ಕಮ್ಯುನಿಯನ್ಗೆ ಈ ಕ್ರಿಸ್ಟ್ ಅಂತ ಕರೆದು. ಯಾಕಂದ್ರೆ ಗ್ರೀಕ್ ಪದದಲ್ಲಿ ಇದಕ್ಕೆ ಅರ್ಥ ಗಿವ್ ಥ್ಯಾಂಕ್ಸ್, ಅಂದ್ರೆ ಕೃತಜ್ಞತೆಯನ್ನ ಸಲ್ಲಿಸಿ ಅಂತ. ನಾವು ಕಮ್ಯುನಿಯನ್ ಬರ್ಬೇಕು, ಆ ಸಮಯದಲ್ಲಿ ಕೃತಜ್ಞತೆ ಉಳ್ಳಂತವರಾಗಿ ಬರ್ಬೇಕು, ಕೃತಜ್ಞತೆ ಉಳ್ಳಂತ ಬುದ್ಧಿ ಉಳ್ಳವರಾಗಬಾರ್ದು. ವಿ ಹ್ಯಾವ್ ಟು ಥ್ಯಾಂಕ್ ದ ಲಾರ್ಡ್ ಫಾರ್ ಈಸ್ ಸ್ಯಾಕ್ರಿಫೈಸ್. ಕೀರ್ತನೆಗಳು 105:1 ಈ ತರ ಹೇಳ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಡಿ ಆತನ ಕೃತ್ಯವನ್ನು ಪ್ರಸಿದ್ಧಿಪಡಿಸಿರಿ. ಇಲ್ಲೇ ಇದೆ ನೋಡಿ, ಪೌಲ ಏನ್ ಹೇಳ್ತಾನೋ ಅದನ್ನ ನಾವು ನೋಡ್ತೀವಲ್ಲ. ಆತ ನಮಗಾಗಿ ಮಾಡಿದಂತ ಕಾರ್ಯಗಳನ್ನ ಏನ್ ಮಾಡ್ಬೇಕಾಗಿದೆ? ನೆನೆಸುವವರಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅದರ ಕೃತ್ಯಗಳನ್ನ ಪ್ರಸಿದ್ಧಿಪಡಿಸಬೇಕು. ಕೀರ್ತನೆಗಳು 103:8 ಈ ತರ ಹೇಳ್ತಾರೆ, ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ನಾವು ರಕ್ಷಣೆಗೆ ಬರ್ಬೇಕೆಂಬುದಕ್ಕೆ ನಮ್ಮಲ್ಲಿ ಯಾವ ಒಂದು ಯೋಗ್ಯತೆನೂ ಇಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ, ವಿ ಡೋಂಟ್ ಹ್ಯಾವ್ ಎನಿ ಗುಡ್ ಥಿಂಗ್ಸ್ ಸೋ ದಟ್ ವಿ ಕ್ಯಾನ್ ಬಿ ಸೇವ್ಡ್. ಅರ್ಥ ಆಗತ್ತಲ್ಲ? ಒಂದೂ ಇಲ್ಲ. ನಂಬರೋಲ್ಲ ಅಲ್ಲೇನು ಹೇಳ್ರಿ, ಓ ಎಲ್ಲರೂ ಒಳ್ಳೆಯವರಾಗಿದ್ದೀರಾ, ನಿಮ್ಮ ತಪ್ಪೇ ಇಲ್ಲ, ನಾವು ಬಳುಗುಡ್ಡು ನಾವಲ್ಲ. ಅದಕ್ಕೆ ಏಸಪ್ಪ ನಮ್ಮ ಹತ್ರ ಬಂದಿರೋ. ಹಾಲೆಲೂಯಾ. ನಾನ್ ಚೆನ್ನಾಗಿದ್ದೀನಿ, ನನ್ಗೆಲ್ಲಾ ಗೊತ್ತು ಅನ್ನೋರ ಹತ್ರ ಏಸಪ್ಪ ಹೋಗೋದೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಈ ಲೋಕದ ಬುದ್ಧಿ ಉಳ್ಳವನ್ನ ನಾಚಿಕೆ ಪಡಿಸುವಂತೆ ಬುದ್ಧಿಹೀನರನ್ನ ಏಸಕ್ಕೆ ಏನ್ ಮಾಡ್ತಾ ಅಂತ ಆರಿಸ್ಕೊಳ್ತಾರಂತೆ. ಹಂಗ ನಾವು ಇರೋದಕ್ಕೋಸ್ಕರನೇ ದೇವ್ರು ನಮ್ಮನ್ನ ಆರಿಸಿ ಅವನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಎಷ್ಟು ಹೆಚ್ಚಾಗಿ ನಾವು ಸ್ತೋತ್ರ ಉಳ್ಳವರಾಗಿರ್ಬೇಕು, ಬಾಯಿ ತೆಗೆದು ಸ್ತೋತ್ರ ಮಾಡಬೇಕು ಏಸಪ್ಪ ನಮ್ಗಾಗಿ ಮಾಡುವಂತ ಕಾರ್ಯಗಳಿಗಾಗಿ. ಜಸ್ಟ್ ಓಪನ್ ಯುವರ್ ಮೌತ್ ಅಂಡ್ ಪ್ರೇಸ್ ದ ಲಾರ್ಡ್. ಇವಾಗ 1 ನಿಮಿಷ ಮಾಡಿ ನೋಡೋಣ, ಎಷ್ಟು ಜನ ಓಪನ್ ಮಾಡ್ತಾರೆ ಬಾಯಿ? ನಾನು ನೋಡ್ತೀನಿ. ಮಾಡಿ, ಸ್ತೋತ್ರ ಮಾಡಿ ಏಸಪ್ಪ.
Thank you, Jesus. ಸ್ತೋತ್ರ. Thank you for your blood, Lord. Thank you for your body, Father. Thank you for your sacrifice, Jesus. Thank you, Father, for your mercy and for your love, Father, Lord. For your grace, Jesus. ಸ್ತೋತ್ರ, Father. Thank you, Jesus. ಸ್ತೋತ್ರ, Father. ಸ್ತೋತ್ರ, Father. ಒಳ್ಳೆಯವನು ರಾಜ. ಅಪ್ಪ, ನಮಗಾಗಿ ಕರ್ತನು ಮಾಡಿರುವಂತ ಎಲ್ಲ ಕಾರ್ಯಗಳಿಗೆ ಸ್ತೋತ್ರ. ದೇವ, ನಾವು ಯೋಗ್ಯತೆ ಇಲ್ಲ ಏಸಪ್ಪ, ನಾವು ಅರ್ಹರಲ್ಲ ದೇವ, ನಾವು ಮಣ್ಣುಗಳು ಕರ್ತನೆ ಅಪ್ಪ ಏಸಪ್ಪ, ನಾವು ಧೂಳುಗಳಾಗಿದ್ದೇವೆ, ತಿರುಗಿ ಪಾಪ ಮಾಡುವಂತ ಜನರಾಗಿದ್ದೇವೆ. ಆದರೂ ಸಹ ನಿನ್ನ ಪ್ರೀತಿಯಿಂದ ನಮ್ಮನ್ನು ಕರ್ತನೆ ಸೆಳೆದುಕೊಂಡ ಆತನಾಗಿದ್ದೇನೆ. ಅನಾಧಿಕಾರ ತೀರ್ಮಾನಾಗಿ ನಿಮ್ಮ ಮಕ್ಕಳಾಗಿ ಮಾಡಿಕೊಂಡಿದ್ದೇನೆ ಏಸಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆರನೇದಾಗಿ ಈ ಒಂದು ಕಮ್ಯುನಿಯಲ್ಲಿ ನಾವು ನೆನೆಸ್ಕೊಳ್ಳೋದು ಮಾತ್ರವಲ್ಲ, ಆತನ ಮರಣವನ್ನ ಘೋಷಿಸೋದು ಮಾತ್ರವಲ್ಲ, ಆತನೊಟ್ಟಿಗೆ ನಮ್ಮೊಟ್ಟಿಗೆ ಇರುವಂತವರೊಟ್ಟಿಗೆ ಅನ್ಯೋನ್ಯತೆ ಇರುವುದು ಮಾತ್ರವಲ್ಲ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋದು ಮಾತ್ರವಲ್ಲ, ನಾವು ದೇವರಿಗೆ ಸ್ತೋತ್ರ ಮಾಡೋದು ಮಾತ್ರವಲ್ಲ, ಕೊನೆಯದಾಗಿ ನಮಗೆ ಒಂದು ನಿರೀಕ್ಷೆ ಇದೆ. ಎಷ್ಟು ಅದ್ಭುತವಾಗಿ ದೇವರು ಮಾಡಿದಾನ ಕಮ್ಮಿನನ್ನ. ದೇವರು ಎಷ್ಟು ಚೆನ್ನಾಗಿ ಈ ಒಂದು ಕರ್ತನ ಭೋಜನವನ್ನ ಮಾಡಿದ್ದಾನೆ. ಆ ಒಂದು ಸಂಸ್ಕಾರವನ್ನ, ಆ ಒಂದು ಸ್ಯಾಕ್ರಿಮೆಂಟ್ ನ ದೇವರು ಮಾಡಿ ಸಭೆ ಕೊಟ್ಟಿದ್ದಾನೆ. ಕೊನೆಯದಾಗಿ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಉಂಟು, ನಿರೀಕ್ಷೆ ಉಂಟು. ಅದೇನಂತ ನೋಡೋಣ. ಲೂಕ 22:14-16 ಯಾರಾದ್ರೂ ಓದ್ರಿ. ಲೂಕ್ ಚಾಪ್ಟರ್ 22, 14-16. ಲೂಕನ ಸುಮಾರ್ತೆ 22:14-16. ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. 18 ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಇಲ್ಲ ನೋಡ್ತೇವೆ, ದೇವರು ನಮಗೆ ಪಾಸ್ ಅಂದ್ರೆ ಹಿಂದೆ ಆದಂತಹ ಶಿಲ್ಬೆಯ ಮರಣವನ್ನು ಮಾತ್ರ ನೆನೆಸ್ಕೊಳ್ಳೋದು ಕೇಳ್ತಾ ಇಲ್ಲ. ಅಂದ್ರೆ ಆತ ನೆನೆಸಿಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಅದು ಮಾಡಿದ ಕಾರ್ಯಗಳು ನೆನೆಸ್ಕೊಳ್ಳಿ ಅಂತ ಅರ್ಥ ಅದು ಮಾತ್ರ ಹೇಳ್ತಾ ಇಲ್ಲ. ಈಗ ನನ್ನನ್ನು ನೆನೆಸಿಕೊಂಡವರಾಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಿ, ಪ್ರೆಸೆಂಟ್ ಅಂತ ಮಾತ್ರ ಹೇಳ್ತಾ ಇಲ್ಲ. ಮುಂದೆ ನಮಗೆ ಒಂದು ನಿರೀಕ್ಷೆ ಕೊಟ್ಟಿದ್ದಾನೆ. ಅದನ್ನ ನಾವೇನಂತ ನೋಡ್ತೀವಿ, ಸೆಕೆಂಡ್ ಕಮಿಂಗ್, ಎರಡನೇ ಸಾರಿ ಯೇಸು ಕ್ರಿಸ್ತನು ಬಂದು ನಮ್ಮನ್ನ ಕರೆದುಕೊಂಡು ಹೋಗುವುದನ್ನ ಕುರಿತಾಗಿ ಸಹ ಅಲ್ಲಿ ಮಾತನಾಡುವವನಾಗಿದ್ದ. ಆದ್ದರಿಂದ ಹೇಳ್ತಾನೆ ಪೌಲನು, ನನ್ನ ಮರಣವನ್ನ ನಾನು ಬರುವ ತನಕ ಪ್ರಸಿದ್ಧಿಪಡಿಸಿ, ಅದನ್ನ ಎರಡನೆಯ ಬರೋದ ಕುರಿತಾಗಿ ಸಹ ಇಲ್ಲಿ ಹೇಳುವವನಾಗಿದ್ದಾನೆ ಅಂತ ಹೇಳಿ. ನಾವು ಯಾವಾಗಲ್ಲ ಕರ್ತನ ಮೇಜಿನ ಮುಂಭಾಗ ಬರ್ತೇವೋ ಆವಾಗಲ್ಲ ನಮ್ಗೊಂದು ನಿರೀಕ್ಷೆ ಉಂಟು, ಆತನು ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತಾ ಇದ್ದಾನೆ ಅಂತ. ಡು ಯು ಹ್ಯಾವ್ ದಟ್ ಎಕ್ಸ್ಪೆಕ್ಟೇಷನ್? ಆ ಒಂದು ನಿರೀಕ್ಷೆ ನಿಮ್ಮಲ್ಲಿ ಇದೆಯಾ? ಇದೆ ಅಲ್ವಾ? ನಿರೀಕ್ಷೆ ಇದೆ ಅಲ್ವಾ? ಏಸಪ್ಪ ನಾನು ಬರ್ತಾನೆ. ಅದಕ್ಕೆ ಪೌಲ ಹೇಳಿಗೆ, ಈ ಲೋಕದ ಕಷ್ಟಗಳೆಲ್ಲ ಏನಿಲ್ಲ, ಅದನ್ನ ನೀವು ಕಂಪೇರ್ ಮಾಡಿ. ಯಾಕಂದ್ರೆ ಅಷ್ಟು ಮಹಿಮೆ ಉಳ್ಳ ಜೀವಿತವನ್ನ ದೇವರು ನಮ್ಗೆ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅವಾಗ ಇದೆಲ್ಲ ಯಾವ ಒಂದು ಕಷ್ಟಗಳು ದೊಡ್ಡದಾಗಿ ಕಾಣಿಸಲ್ಲಾಗ್ತದೆ. ಅಲ್ಲೇ ನಾವು ಅದನ್ನ ನೋಡ್ತೀವಲ್ಲ, ಪೌಲನು ಹೇಳ್ತಾ ಇರುವಂತದ್ದು, ನೀವು ಏಸಪ್ಪನ ಎರಡನೆಯ ಬರೋಣವನ್ನ ನಿರೀಕ್ಷಿಸಿಕೊಂಡವರಾಗಿ ಕರ್ತನ ಮೇಜಿನ ಮುಂಭಾಗಕ್ಕೆ ಬರಬೇಕು. 6 things, 6 ಕಾರ್ಯಗಳನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಏನು? ಜ್ವರಗೆ ಹೇಳ್ಬೇಕು, ಹೇಳ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ವೆರಿ ಗುಡ್. ಎರಡನೇದಾಗೇನು? ಮೂರನೇದಾಗೇನು? ನಾಲ್ಕನೇದಾಗೇನು? ಐದನೇದಾಗೇನು? ಆರನೇದಾಗೇನು? ಯಾವುದನ್ನ ನಾವು ನೆನೆಸ್ಕೊಳ್ಬೇಕು? ಯೇಸು ಕ್ರಿಸ್ತನ ನೆನೆಸುವವರಾಗಿ, ಆತನ ಮರಣವನ್ನು ನೆನೆಸುವವರಾಗಿರಬೇಕು. ಎರಡನೇದಾಗಿ ಆತನ ಮರಣವನ್ನ ಘೋಷಿಸುವವರಾಗಿರಬೇಕು. ಮೂರನೇದಾಗಿ ಆತನೊಟ್ಟಿಗೂ ತನ್ನೊಟ್ಟಿಗಿರುವಂತ ನಮ್ಮೊಟ್ಟಿಗಿರುವಂತ ಜನರೊಟ್ಟಿಗೂ ನಮ್ಗೆ ಅನ್ಯೋನ್ಯತೆ ಇರಬೇಕು. ನಾಲ್ಕನೇದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಾನು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿದ್ದೇನಾ? ಯೇಸು ಕ್ರಿಸ್ತನ ನೋಯಿಸ್ತಾ ಇದ್ದೇನಾ? ಪರಿಶುದ್ಧಾತ್ಮ ನಿಂದಿಸ್ತಾ ಇದ್ದೇನಾ, ನೋಯಿಸ್ತಾ ಇದ್ದೇನಾ, ನಂದಿಸ್ತಾ ಇದ್ದೀನಾ ಅಂತ ಅನ್ಕೊಂಡ್ರೆ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ಐದನೇದಾಗಿ ಯೇಸು ಕ್ರಿಸ್ತನ ಮಾಡುವಂತ ಎಲ್ಲ ಕಾರ್ಯಗಳನ್ನ ಏನ್ ಮಾಡ್ಬೇಕಾಗಿದೆ? ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಕೊನೆಯದಾಗಿ ಯೇಸು ಕ್ರಿಸ್ತನ ಬರೋಣವನ್ನ ನಾನು ನಿರೀಕ್ಷಿಸಿಕೊಳ್ಬೇಕಾಗಿದೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಜಸ್ಟ್ ಫಾರ್ 2 minutes ಥಿಂಕ್ ಅಬೌಟ್ ಯುವರ್ ಪಾಸ್ಟ್ ಡೇಸ್. ಕಳೆದ ಒಂದು ದಿನಗಳಲ್ಲಿ ಮಾಡಿದಂತ ಎಲ್ಲ ಕಾರ್ಯಗಳ ಕುರಿತಾಗಿ ನೀವು ಯೋಚನೆ ಮಾಡಿ. ಎಷ್ಟು ಸಾರಿ ನೀವು ಏಸಪ್ಪನ ಬಿಟ್ಟುಕೊಟ್ಟಿದ್ದೀರಿ?
ಎಷ್ಟು ಸಾರಿ ನೀವು ಏಸಪ್ಪನ ಅಲೆಗಳಿದ್ದೀರಿ, ಎಷ್ಟು ಸಾರಿ ಏಸಪ್ಪನ ವಹಿಸಿದ್ದೀರಿ. ಹೌದು ಪ್ರಿಯ, ನನ್ನನ್ನು ಸೇರಿ ನಾನು ಹೇಳ್ತೀನಿ, ಅನೇಕ ಸಾರಿ ನಾನು ಏಸಪ್ಪನ ವಹಿಸ್ತಾ ಇದ್ದೀನಿ. ನನ್ನನ್ನು ದೇವರು ಕರೆದಿರುವಂಥದ್ದು ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ, ಸೆಟ್ ಅಪಾರ್ಟ್ ಲೈಫ್ ಅನ್ನ ಜೀವಿಸುವುದಕ್ಕಾಗಿ, ಈ ಲೋಕಕ್ಕೆ ಬೇರ್ಪಟ್ಟು ಆತನಿಗಾಗಿ ಜೀವಿಸುವುದಕ್ಕಾಗಿ ಯೇಸು ಕ್ರಿಸ್ತ ನಮ್ಮನ್ನು ಕರೆದಿದ್ದಾನಲ್ಲ. ನಾನು ಆ ಕಾರ್ಯದಲ್ಲಿ ಎಷ್ಟು ಒಪ್ಪಿಸಿಕೊಟ್ಟಿದ್ದೇನೆ, ಎಷ್ಟು ಸಾರಿ ನಾನು ಯೇಸಪ್ಪನಿಗೆ ಥ್ಯಾಂಕ್ಸ್ ಮಾಡ್ತೇನೆ ಆತನ ಒಂದು ರಕ್ಷಣೆಗಾಗಿ. ಈ ಭೂಮಿಯ ಅಸ್ತಿವಾರಕ್ಕೆ ಮುಂಚಿತವಾಗಿಯೇ ಯೇಸಪ್ಪ ನನ್ನ ಕರೆದು ಆತನ ಮಕ್ಕಳಾಗಿ ಮಾಡಿಕೊಂಡಿದ್ದಾನಲ್ಲ. What a great privilege he has given to us. ಆ ಒಂದು ಭಾಗ್ಯವನ್ನು ನೆನೆಸುತ್ತೇನೆ ಅಂತೀವಿ. ಎಷ್ಟು ಸಾರಿ ನಾನು ಈ ಲೋಕವೇ ನನಗೆ ಶಾಶ್ವತ ಎಂದು ಅಂದುಕೊಂಡವನಾಗಿ ಜೀವಿಸ್ತಾ ಇದ್ದೇನೆ. This life is temporary. The God has given us an eternal life which is for eternity. ನಿತ್ಯತ್ವಕ್ಕೂ ಇರುವಂತಹ ಒಂದು ನಿತ್ಯ ಜೀವವನ್ನು ಕೊಟ್ಟಿದ್ದಾನಲ್ಲ, ಅದನ್ನು ಎಷ್ಟು ಸಾರಿ ನಾನು ಯೋಚನೆ ಮಾಡ್ತೀನಿ. ಅದಕ್ಕಾಗಿ ನಾನು ದುಡಿಯುತ್ತಾ ಇದ್ದೇನಾ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾ ಇದ್ದೇನಾ? ಎಕ್ಸಾಮಿನ್ ಯೋರ್ಸೆಲ್ಫ್. ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋ ಸಮಯದಲ್ಲಿ ಇದ್ದೇವೆ ಪ್ರಿಯರೇ, ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯರೇ. ಯೇಸಪ್ಪನ ಮುಂಭಾಗ ಯಾವುದು ಮುಚ್ಚು ಮರೆ ಇಲ್ಲ. ಎವ್ರಿಥಿಂಗ್ ಇಸ್ ಓಪನ್ ಟು ಹಿಮ್. ಪ್ರತಿಯೊಂದು ಚಿಕ್ಕದು ಎಲ್ಲ ಆಲೋಚನೆಗಳು ಆತನ ಮುಂಭಾಗದಲ್ಲಿದೆ ಪ್ರಿಯರೇ. ದೇವರ ವಾಕ್ಯ ಹೇಳುವಂತೆ ನಾವು ಆತನ ತಪ್ಪಿಸಿಕೊಳ್ಳಲು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಪಾತಾಳಕ್ಕೆ ಇಳಿದು ಹೋದ್ರು ಅಲ್ಲಿ ಆತ ಇದ್ದಾನೆ, ನೀವು ಪರಲೋಕಕ್ಕೆ ಏರಿ ಹೋದ್ರು ಆತನ ಇದ್ದಾನೆ. His eyes are there on us. ಆತನ ಕಣ್ಣುಗಳು ನಮ್ಮನ್ನು ಕಾಣ್ತಾ ಇದೆ ಪ್ರಿಯರೇ. ರಿಪೆಂಟ್. ನಮ್ಮ ಪಾಪಗಳಿಗೋಸ್ಕರವಾಗಿ, ತಪ್ಪುಗಳಿಗೋಸ್ಕರವಾಗಿ ನಾವು ಮನಸ್ಸಾಂತರ ಹೊಂದಬೇಕಾಗಿದೆ, ಶಾಪನೆ ಕೇಳಬೇಕಾಗಿದೆ. ಏಸಪ್ಪ ನನಗೆ ಬಲ ಕೊಡು, ತಿರುಗಿ ಪಾಪದಲ್ಲಿ ಬೀಳದಂತೆ ನಿನಗೆ ಪರಿಶುದ್ಧ ಜೀವಿತ ನಡೆಸೋದಕ್ಕೆ ಬಲ ಕೊಡಿ ಏಸಪ್ಪ, ಕೃಪೆ ಕೊಡು ಅಂತ ಕೇಳಿ ಪ್ರಿಯರೇ. He is ready. ಆತನು ಸಿದ್ಧನಾಗಿದ್ದಾನೆ ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಮ್ಮನ್ನ ತಿರುಗಿ ಆತನು ಅಂಗೀಕರಿಸಿಕೊಳ್ಳುವುದಕ್ಕಾಗಿ, ತಿರುಗಿ ನಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಬ್ಬಾ ಫಾದರ್ ಗಾಡ್, ಐ ಲವ್ ಯು ಜೀಸಸ್. ಅಪ್ಪ ನೀ ಎಷ್ಟು ಒಳ್ಳೆಯವನು ಕರ್ತನೆ. ಅಪ್ಪ ನಾವು ಕರ್ತನೆ, ಹೌದು ರಾಜ, ಬಲಹೀನ ಪಾತ್ರಗಳಾಗಿದ್ದೇವೆ ಏಸಪ್ಪ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ, ಸ್ತೋತ್ರ ದೇವ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹೋಲಿ ಮಾಸ್ಟರ್, ಐ ಲವ್ ಯು ಫಾದರ್. ವಿ ವರ್ಷಿಪ್ ಯು ಜೀಸಸ್. ಸ್ತೋತ್ರಪ್ಪ, ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಥ್ಯಾಂಕ್ ಯು ಫಾದರ್ ಗಾಡ್. ನಾವು ಮಕ್ಕಳಾಗಿದ್ದೇವೆ ಪ್ರಿಯರೇ, ನಾವು ಆತನ ಕುರಿಗಳಾಗಿದ್ದೇವೆ, ಆತನ ಹಿಂಡಾಗಿದ್ದೇವೆ, ನಾವು ಆತನ ಪ್ರಜೆಗಳಾಗಿದ್ದೇವೆ. ಓ ಗಿವ್ ಯುವರ್ ಸೆಲ್ಫ್ ಟು ಹಿಮ್. ಆತ ನಮ್ಮನ್ನು ಆ ರೀತಿಯಾಗಿ ಕಾಣುವಂತ ದೇವನಾಗಿದ್ದಾನಲ್ಲ. ನಾವು ಆತನ ಶಿಷ್ಯರಾಗಿದ್ದೇವೆ. ಆತ ನಮ್ಮ ಗುರುವಾಗಿ, ತಂದೆಯಾಗಿ, ಕುರುಬನಾಗಿ ನಮ್ಮನ್ನು ಕಾಣುವಂತ ದೇವನಾಗಿದ್ದಾನೆ ಪ್ರಿಯರೇ. ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ಹಿಮ್. ಯು ಕಾಂಟ್. ನೀವು ಯಾವುದನ್ನು ಮುಚ್ಚು ಬರೆ ಮಾಡಿ ಸಾಧ್ಯ ಇಲ್ಲ ಪ್ರಿಯರೇ. ಓಪನ್ ಆಗಿರಿ. ಏಸಪ್ಪ ತಾನೇ ಅದನ್ನು ಕ್ಷಮಿಸುವಾತನಾಗಿದ್ದು, ನಾವು ಈ ಒಂದು ಮೇಜಿನ ಮುಂಭಾಗಕ್ಕೆ ಬರುವಂತ ಆತನು ಮಾಡುವಾತನಾಗಿದ್ದಾನೆ. ವಿತೌಟ್ ಎನಿ ಗಿಲ್ಟಿ. ಯಾವ ಒಂದು ಮನಸ್ಸು ಚುಚ್ಚುವಿಕೆ ಇಲ್ಲದಂತೆ ನಾವು ಬಂದು ತೆಗೆದುಕೊಳ್ಳುವಂತೆ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಮ್ಮ ಸಂಬಂಧ ನಿಮ್ಮೊಂದಿಗೆ, ನಮ್ಮ ಅನ್ಯೋನ್ಯತೆ ನಿನ್ನೊಂದಿಗೆ, ನಮ್ಮ ಸಂಬಂಧ ನಮ್ಮೊಟ್ಟಿಗೆ ಇರುವೊಂದಿಗೆ ಕರ್ತನೆ ಏಸಪ್ಪ, ಅನ್ಯೋನ್ಯತೆ ಯಾವ ರೀತಿ ಇದೆ ಎಂಬುದನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಇದ್ದೇವೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಾವು ನಿನಗೆ ಯೋಗ್ಯವಾದ ಮಕ್ಕಳಾಗಿ ಅಪ್ಪ, ಹೌದು ರಾಜ, ನ್ಯಾಯ ತೀರ್ಪಿಗೆ ಒಳಗಾಗದಂತೆ ಕರ್ತನೆ, ನ್ಯಾಯ ವಿಚಾರಣೆಗೆ ಒಳಗಾಗದಂತೆ ನಾವು ತೆಗೆದುಕೊಳ್ಳುವವರಾಗಿದ್ದೇವೆ ಏಸಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಅಸ್ ಲಾರ್ಡ್. ನಮ್ಮೆಲ್ಲರನ್ನ ಆಶೀರ್ವದಿಸು ಏಸಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್ ಗಾಡ್. ಓ ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್ ಗಾಡ್. ನೀನು ಒಳ್ಳೆಯವನೇ ಏಸಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಏಸಪ್ಪ, ಸ್ತೋತ್ರ ರಾಜ. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪರಿಶುದ್ಧನೇ, ಅಪ್ಪ ಪಿತನೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಾವು ಕರ್ತನೆ ಒಂದು ಸಭೆಯಾಗಿ ನಮ್ಮ ಭಾಗದಲ್ಲಿ ಬಂದಿದ್ದೇವೆ. ನಮ್ಮೆಲ್ಲರನ್ನು ಕರ್ತನೆ ನೀನು ಕರ್ತ, ನಿನ್ನ ಒಂದು ಭೋಜನಕ್ಕೆ ಕರ್ತನೆ ಅವಮಾನ ಮಾಡಿದ್ದಿ, ನಮ್ಮನ್ನು ಕರೆದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ
ದೇವಾ, ನಾವು ಕರ್ತನೆ ನಿನ್ನ ಒಂದು ಪರಿಶುದ್ಧ ರಕ್ತನ ಶುದ್ಧರಾದವರಾಗಿ ತೆಗೆದುಕೊಳ್ಳುವಂತೆ ನೀನು ಮಾಡಿದಂತ ಈ ಒಂದು ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನಾವು ಪಾಪಗಳನ್ನ ಕ್ಷಮಿಸಿದ್ದಿ, ತಪ್ಪುಗಳನ್ನ ಕ್ಷಮಿಸಿದ್ದಿ ದೇವಾ. ನಾವು ಕರ್ತನೆ ಪರಿಶುದ್ಧರಾಗಿ ನಿನ್ನ ಒಂದು ಕರ್ತನೆ, ಹೌದು ರಾಜ, ರಕ್ತವನ್ನು ಸೂಚಿಸುವಂತಹ ದ್ರಾಕ್ಷಾರಸವನ್ನು, ನಿನ್ನ ಮಾಂಸವನ್ನು ಸೂಚಿಸುವಂತಹ ರೊಟ್ಟಿಯನ್ನು ತೆಗೆದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಪ್ರತಿಯೊಬ್ಬರಲ್ಲೂ ಮಾತನಾಡಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಐ ಲವ್ ಯು ಜೀಸಸ್. ನಿನ್ನ ವಾಕ್ಯಗಳು ಕರ್ತನೆ ಎಷ್ಟು ಒಳ್ಳೆಯದಾಗಿದೆ ಏಸಪ್ಪ. ಹೌದು ಏಸಪ್ಪ, ನಮ್ಮನ್ನು ಸರಿ ಮಾಡುವಂತದ್ದಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಈ ರೊಟ್ಟಿಯನ್ನು ರಾಕ್ಷಸನ ಆಶೀರ್ವದಿಸು. ನಿನ್ನ ಮಹಿಮೆಗೋಸ್ಕರವಾಗಿ ಕರ್ತನೆ ನಮ್ಮ ಒಟ್ಟಿಗಿದ್ದು ನಡೆಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಪರಿಶುದ್ಧನೇ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ನಾವೆಲ್ಲ ನಿನ್ನ ಮಕ್ಕಳಾಗಿ ಕರ್ತನೆ ಪರಿಶುದ್ಧರಾಗಿ ಏಸಪ್ಪ ನಿನ್ನ ಒಂದು ಕರ್ತನೆ ಮೇಜಿನಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಂಥ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ನೀನೆಷ್ಟು ಒಳ್ಳೆಯವನಾಗಿದ್ದಿ ಕರ್ತನೆ. ಪ್ರತಿಯೊಬ್ಬರ ಜೀವಿತ ನಿನ್ಗೆ ಒಪ್ಪಿಸಿ ಕೊಡುತ್ತೇನೆ. ಈ ಜೀವ ನಾಯಕನಾಗಿದ್ದಿ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಿ ಹೆಚ್ಚೆಚ್ಚಾಗಿ ನಿನ್ನ ಪರಿಶುದ್ಧ ಆತ್ಮನ ಏಸಪ್ಪ ಬಲವನ್ನು ಒದಗಿಸಿಕೊಡು ಕರ್ತನೆ. ನೀನು ಕರ್ತನೆ ಹೌದು ರಾಜ ಅವರ ಮೇಲೆ ನಿನ್ನ ಆತ್ಮವನ್ನು ಸುರಿಸಬೇಕು ನಾನು ಬೇಡುತ್ತೇನೆ.
ನಿನಗಾಗಿ ಜೀವಿಸುವುದಕ್ಕಾಗಿ, ಬೆಳಕುಗಳಾಗಿ, ಉಪ್ಪುಗಳಾಗಿರುವುದಕ್ಕಾಗಿ ಏಸಪ್ಪ, ನಾವಿರುವಂತಹ ಕಡೆಗಾಗಿ ಒಂದು ಸಾಕ್ಷಿಗಳಾಗಿ, ಒಂದು ಅಪೋಸ್ತಲರಾಗಿರುವಂತೆ ಈ ಕಾರ್ಯ ಮಾಡು. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಕುಟುಂಬಗಳನ್ನ ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆದಿದ್ದೇನೆ. ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನೆರಟಿಗಿರಲಿ. Let Jesus bless you and your family.